ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮರಾಜ್ ಅರ್ಪಿಸುವ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಸೇವಿಸಬೇಕು ಪ್ರತಿದಿನ ಅಮೃತ ಬಿಂದು. ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್. ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವಂತಹ ಬಡಾವಣೆ ಲಭ್ಯ ಇದೆ. ಹಾಗಾಗಿ ತಕ್ಷಣ ಖರೀದಿಸುವಂತವರಿಗೆ ನೋಂದಣಿ ವೆಚ್ಚ ಉಚಿತ. ಕೈಗೆಟುಕುವಂತಹ ದರದಲ್ಲಿ 20-30 ನಿವೇಶನವನ್ನು ನೀವು ಈಗ ಕೊಂಡುಕೊಳ್ಳಬಹುದು. ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಖಂಡಿತವಾಗಿ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಮತ್ತು ಶ್ರೀಕೃಷ್ಣ ಘೀ, ಕೊಳಲು ನವಿಲು ಗರಿಯ ಗುರುತಿನ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಇದನ್ನು ತಿಂದರೆ ದೇಹಕ್ಕೆ ಕೊಬ್ಬಿನ ಅಂಶ ಸೇರೋದಿಲ್ಲ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಆರೋಗ್ಯವನ್ನು ಸಹ ಕಾಪಾಡುತ್ತೆ. ಹಾಗಾಗಿ ಖಂಡಿತವಾಗಿಯೂ ಸೇವಿಸಿ, ಆರೋಗ್ಯವಂತರಾಗಿರಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಅಂತ ಹೇಳ್ತಾ ವೀಕ್ಷಕರೇ, ಇದು ವಾರದ ಮೊದಲನೇ ದಿನ, ಈಶ್ವರನ ಶುಭ ದಿನ, ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸುಸ್ವಾಗತ. ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, 12 ರಾಶಿಗಳು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಜೊತೆಗೆ ನಿಮ್ಮ ಸ್ವರ್ಥ ರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ಮತ್ತು ನೀವು ಕಳಿಸುವಂತಹ ವಾಟ್ಸ್ಆಪ್ ವಿಡಿಯೋಗಳ ಮೂಲಕ ಕೂಡ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂತ ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನ ಪ್ರತಿದಿನದಂತೆ ಇವತ್ತು ಸಹ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಆದರೆ ವೀಕ್ಷಕರೇ, ಈ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ನಿಮ್ಗೆಲ್ಲ ಗೊತ್ತಿದೆ, ಈಗಾಗಲೇ ಪಿತೃಪಕ್ಷ ಪ್ರಾರಂಭ ಆಗಿದೆ. ಇನ್ನೇನು ಬರುವ ಬುಧವಾರ ಪಿತೃಪಕ್ಷದ ಕಡೆಯ ದಿನ, ಅಂದ್ರೆ ಮಹಾಲಯ ಅಮಾವಾಸ್ಯೆ. ಹಾಗಾಗಿ ಆ ದಿನ ಮಹರ್ಷಿವಾಣಿ ಕಾರ್ಯಕ್ರಮ ಬಹಳ ವಿಶೇಷವಾಗಿರುತ್ತೆ. ಬಿಹಾರದ ಪಾಟ್ನಾದಲ್ಲಿ ಇರುವಂತಹ ಗಯಾ ಕ್ಷೇತ್ರ ದರ್ಶನವನ್ನು ನಾವು ಆ ದಿನದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಾಡಬಹುದು. ಪಿತೃ ಕಾರ್ಯವನ್ನ ಸಲ್ಲಿಸುವಂತಹ ಮೂಲ ಸಾನ್ನಿಧ್ಯ ಗಯಾ ಕ್ಷೇತ್ರ. ಹಾಗಾಗಿ ಬಹಳ ವಿಶೇಷವಾದಂತಹ ಪುರಾತನ ಪುಣ್ಯ ಪ್ರಸಿದ್ಧವಾದಂತಹ ಗಯಾ ಕ್ಷೇತ್ರ ದರ್ಶನವನ್ನ ಬುಧವಾರ ಮಹಾಲಯ ಅಮಾವಾಸ್ಯ ಶುಭ ದಿನದಂದು ನಾವೆಲ್ಲರೂ ವೀಕ್ಷಿಸಬಹುದು. ಖಂಡಿತವಾಗಿಯೂ ತಪ್ಪದೆ ವೀಕ್ಷಿಸಿ. ಇನ್ನು ಪ್ರೇತ ಜನ್ಮದ ಹುಟ್ಟು ಹೇಗಾಗುತ್ತೆ, ಒಬ್ಬ ಮನುಷ್ಯ ತಾನು ಬದುಕಿರುವಾಗಲೇ ಏನೆಲ್ಲ ಕೆಟ್ಟ ದಾರಿಗಳನ್ನ ತುಳಿದಾಗ ಏನೆಲ್ಲ ಅಡಚಣೆಗಳು, ತೊಂದರೆಗಳಿಗೆ ಈಡಾಗ್ತಾನೆ ಅನ್ನೋದ್ರ ಬಗ್ಗೆ ಪಿತೃಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಅರ್ಥಪೂರ್ಣ ಮಾಹಿತಿಗಳನ್ನ, ವಿಚಾರಗಳನ್ನ ಗುರುಜಿಯವರು ಪ್ರತಿದಿನ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಇನ್ನು ನಿಮಗೂ ಕೂಡ ಇಂತಹ ಸಂದೇಹಗಳೇನಾದರೂ ಇದ್ರೆ ಇನ್ನೂ ಸಮಯ ಇದೆ. ಪತ್ರವನ್ನ ಕೂಡ ಬರೀಬಹುದು ಅಥವಾ ಕರೆ ಕೂಡ ಮಾಡಬಹುದು. ಕರೆ ಮಾಡಬೇಕಾದ್ರೆ ಇರುವಂತಹ ದೂರವಾಣಿ ಸಂಖ್ಯೆ 9311865959 9311865959. ಇದು ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂತಹ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ಅಂತ ಇರುವಂತಹ ದೂರವಾಣಿ ಸಂಖ್ಯೆ. ಇನ್ನೊಂದು ಜಿ ಕನ್ನಡ ವಾಹಿನಿ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, ಎಂಜಿ ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199 ಬೆಂಗಳೂರು 1. ಇಲ್ಲಿಗೆ ನೀವು ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ರೆ ಬರೆದು ಕಳಿಸಬಹುದು. ಆದರೆ ಪತ್ರದ ಮೇಲ್ಭಾಗದಲ್ಲಿ ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಅಥವಾ ಪತ್ರ ಅಂತ ಬರೆದು ಕಳಿಸಿ. ಇನ್ನು ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಉತ್ತರ ಬೇಕು, ಪರಿಹಾರ ಬೇಕು ಅಂದ್ರೆ ನೀವು ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂತಹ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣುವಂತಹ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕಾಗತ್ತೆ. ಫೋಟೋ ಬ್ಲರ್ ಆಗಿದ್ರೆ ಅಥವಾ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದ್ರೆ ನಿಮ್ಮ ಸಮಸ್ಯೆಗೆ ಖಂಡಿತವಾಗಿ ಪರಿಹಾರ ಸಿಗೋದಕ್ಕೆ ಸಾಧ್ಯ ಇಲ್ಲ. ಇನ್ನು 08041219999 08041212999 ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ದೂರವಾಣಿ ಸಂಖ್ಯೆ. ಇಲ್ಲಿಗೆ ನೀವು ಕರೆ ಮಾಡಬಹುದು, ಗುರುಜಿ ಹತ್ರ ನೇರವಾಗಿ ಮಾತಾಡಬಹುದು. ನಿಮ್ಮ ಸ್ವರತರಂಗ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಪ್ರತಿದಿನ ನೀವು ನೋಡ್ತಾ ಇರ್ತೀರಿ, ಎಷ್ಟೋ ಜನ ಕರೆ ಮಾಡ್ತಾರೆ, ಅವರಿಗೆ ಲೈನ್ ನೆಟ್ವರ್ಕ್ ತೊಂದರೆ ಇರುತ್ತೆ ಅಥವಾ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಸಾಧ್ಯ ಆಗ್ತಿರಲ್ಲ. ನೆಟ್ವರ್ಕ್ ಕನೆಕ್ಷನ್ ಇಲ್ಲದೆ ಇದ್ರೆ
ನಮಗೂ ಕೂಡ ಕೇಳಿಸೋದಿಲ್ಲ. ಹಾಗಾಗಿ ನೀವು ಕರೆ ಮಾಡುವಾಗ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಅದರಲ್ಲೂ ಮುಖ್ಯವಾಗಿ ಟಿವಿ ನೋಡ್ಕೊಂಡು ಮಾತಾಡಬಾರ್ದು. ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟಲ್ಲಿಟ್ಟು ಟಿವಿ ವಾಲ್ಯೂಮ್ 0 ಅಲ್ಲಿಟ್ಟು ಮಾತಾಡಿ. ಇನ್ನು ವಾಟ್ಸ್ಆಪ್ ವಿಡಿಯೋ ಕೂಡ ನೀವು ಕಳಿಸಬಹುದು. 9538868222 ಇದು ವಾಟ್ಸ್ಆಪ್ ಕಳಿಸಬೇಕಾದ್ರೆ ಇರುವಂತಹ ದೂರವಾಣಿ ಸಂಖ್ಯೆ. ನೀವು ಕಳಿಸುವಂತಹ ವಾಟ್ಸ್ಆಪ್ ವಿಡಿಯೋ 2 ನಿಮಿಷಗಳ ಒಳಗಾಗಿ ಇರಬೇಕು. ಇಲ್ಲಿ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ ಯಾವುದೂ ಬೇಕಾಗಿಲ್ಲ. ನೀವು ಕಳಿಸುವಂತಹ ವಿಡಿಯೋ ಕ್ಲಾರಿಟಿ ಆಗಿರಲಿ, ಅದರಲ್ಲಿ ನೀವು ಹೇಳುವಂತಹ ವಿಷಯ, ಸಮಸ್ಯೆ ಸ್ಪಷ್ಟವಾಗಿರಲಿ. ಖಂಡಿತವಾಗಿಯೂ ವಾಟ್ಸ್ಆಪ್ ವಿಡಿಯೋ ಕೂಡ ಮಾಡಬಹುದು ಅಂತ ಹೇಳ್ತಾ, ಇನ್ನು ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂತ ಅನೇಕ ಅರ್ಥಪೂರ್ಣ ಮಾಹಿತಿಗಳನ್ನ, ವಿಚಾರಗಳನ್ನ ಇವತ್ತು ಕೂಡ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಸೋಮವಾರದ ಈ ಶುಭ ದಿನ ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶಿವನ ದರ್ಶನ ಮಾಡಿದ್ದಾಯ್ತು. ಈಗ ಗುರುಜರಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು. ಮನೆಯಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ, ಪಕ್ಷಮಾಸದ ಈ ಶುಭ ದಿನಗಳು, ಇದು ಪಕ್ಷಮಾಸ ಅಂದರೆ ಪಿತೃದೇವತೆಗಳ ಆಶೀರ್ವಾದ ಪಡಿತಕ್ಕಂಥದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಮಾಸ. ಪಿತೃದೇವತೆಗಳನ್ನು ಯಾರು ಸ್ಮರಿಸ್ತಾರೋ, ಪಿತೃದೇವತೆಗಳಿಗೆ ಸರಿಯಾದಂತಹ ತಿಲತರ್ಪಣ, ಶ್ರಾದ್ದ ಕರ್ಮಾದಿಗಳನ್ನು ಅವರನ್ನು ನೆನಪು ಮಾಡಿಕೊಂಡು ಅವರ ಹೆಸರಲ್ಲಿ ಒಂದಷ್ಟು ಅನ್ನದಾನವನ್ನು ಅಥವಾ ಏನಾದರೂ ಒಂದಿಷ್ಟು ದಾನ ಧರ್ಮಗಳನ್ನು ಮಾಡಿ ಅವರನ್ನು ತೃಪ್ತಿಪಡಿಸಿ ಅವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ಪಕ್ಷಮಾಸ. ಮನುಷ್ಯ ತನಗೆ ಗೊತ್ತಿದ್ದೋ ಗೊತ್ತಿಲ್ಲದಿರನು ಕೆಲವಷ್ಟು ತಪ್ಪುಗಳನ್ನು ಮಾಡಿರ್ತಾನೆ. ಆದರೆ ಮಾಡಿರ್ತಕ್ಕಂತಹ ತಪ್ಪುಗಳನ್ನು ಎಷ್ಟೋ ಸತಿ ತನಗೆ ಅರಿವಿಲ್ಲದಂಥ ರೀತಿ ಅದನ್ನು ಮರೆತು ಬಿಟ್ಟಿರ್ತಾನೆ. ಅಥವಾ ಅರಿವಿಗೆ ಬಂದರೂ ನಾನು ಮಾಡ್ತಿರ್ತಕ್ಕಂಥ ತಪ್ಪು, ಇದು ತಪ್ಪಿಂದ ಇದು ಪನಿಷ್ಮೆಂಟ್ ಇದೆ, ಮುಂದೊಂದು ದಿವಸ ಇದನ್ನು ತೊಂದರೆ ಆಗಬಹುದು, ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರೂ ಅದನ್ನು ಸಮರ್ಥಿಸಿಕೊಂಡು ನಾನು ಮಾಡಿದ್ದೇ ಸರಿ ಅಂತ ಮುಂದೆ ನಡೆಯುವಂಥವ್ರು ಇದ್ದಾರೆ. ಮನೇಲಿರ್ತಕ್ಕಂಥ ಹಿರಿಯರು ಹೇಳ್ತಾರೆ, ನೀನು ಮಾಡ್ತಿರ್ತಕ್ಕಂಥ ತಪ್ಪು, ಈ ತಪ್ಪನ್ನು ಮಾಡಬೇಡ. ಎಷ್ಟೋ ಕುಟುಂಬದಲ್ಲಿ ತಂದೆ ತಾಯಿ, ಅಜ್ಜಿ ತಾತ ಅಥವಾ ವಯಸ್ಸಾಗಿರ್ತಕ್ಕಂಥ ಹಿರಿಯರು
ಇವರು ಯಾರನ್ನೂ ಸಹಿತ ಲೆಕ್ಕಿಸೋದಿಲ್ಲ. ತಲೆಬೀಸಿ ನಡೀತಕ್ಕಂತಹದ್ದು ಯಾವ ಮಟ್ಟಕ್ಕೆ ಅಂದರೆ ಅಬ್ಬಾ ಅದು ಹೇಳ್ತಿರೋದು ಆ ಮಟ್ಟಕ್ಕೆ ನಡೀತಿರ್ತಾರೆ. ಆಮೇಲೆ ಕುಟುಂಬದಲ್ಲಿ ಹೆಣ್ಣು ಮಕ್ಕಳನ್ನ ಬಹಳಷ್ಟು ಹೀನಾಯವಾಗಿ ಕಾಣತಕ್ಕಂಥದ್ದು. ಯಾವ ಕುಟುಂಬದಲ್ಲಿ ಹೆಣ್ಣು ಮಕ್ಕಳನ್ನ ಆ ದೃಷ್ಟಿಯಲ್ಲಿ ನೋಡ್ತಾರೋ, ಯಾವ ಕುಟುಂಬದಲ್ಲಿ ಹೆಣ್ಣಿಗೆ ಒಂದು ಸ್ಥಾನಮಾನವಿಲ್ಲದಂಥ ರೀತಿ ನಡ್ಕೊಳ್ತಿರ್ತಾರೋ, ಹೆಣ್ಣಿಗೆ ಧ್ವನಿ ಎತ್ತಲಿಕ್ಕೆ ಬಿಡದಿರ ಅವಳ ಸ್ವಾತಂತ್ರ್ಯಕ್ಕೂ ಸಹಿತ ಧಕ್ಕೆ ತರತಕ್ಕಂತಹ ಕಾಯಕವನ್ನು ಮಾಡ್ತಾರೋ ಅಂತಹ ಕುಟುಂಬ ಯಾವತ್ತೂ ಬೆಳಕಿಗೆ ಬರೋದಿಲ್ಲ. ಆಗಷ್ಟೇ ರಾಜನಾಗಿರಬಹುದು, ಆದರೆ ತನ್ನ ರಾಜ್ಯ ಎಲ್ಲೋ ಒಂದು ದಿವಸ ಪತನವಾಗಿಬಿಡುತ್ತೆ. ಪ್ರತಿಯೊಬ್ಬರು ಅಂದುಕೊಳ್ತಾರೆ, ಮೀಸೆ ಮೇಲೆ ಕೈ ಹಾಕಿ ಮಾಡತಕ್ಕಂಥದ್ದೇನಪ್ಪ ಅಂದ್ರೆ ಇಡೀ ನನ್ನ ಕುಟುಂಬ ಸಂಸಾರವನ್ನ ನನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದೇನೆ ಅಂತ. ನಿಮ್ಮ ಸಂಸಾರ, ನಿಮ್ಮ ಕುಟುಂಬ, ನಿಮ್ಮ ಹಿಡಿತಕ್ಕೆ 4 ಜನ ಕಾಣುವಂತಿರಬಹುದು, ಅಥವಾ ನಿಮ್ಮ ಗರ್ಜನೆ ಮಾಡುವಾಗ ಮಾತ್ರ ನಿಮಗೆ ಗೊತ್ತಾಗಬಹುದು. ಅದರ ಮರುಕ್ಷಣ ನಿಮಗೆ ಕಿಂಚಿತ್ತೂ ನಿಮ್ಮ ವಾಸ್ತುಗೃಹದಲ್ಲಿ ಬೆಲೆ ಇಲ್ಲದಂಥ ರೀತಿಯಲ್ಲಿ ಇರುತ್ತೆ. ಆದರೆ ಇದೆಲ್ಲ ತುಂಬ ದೊಡ್ಡದಾದಂಥ ಕ್ಷಮಿಸಕ್ಕೆ ಆಗದಿರತಕ್ಕಂತಹ ಕೆಲವು ಶಾಪಗಳು ನಮ್ಮ ಮೇಲೆ ಬರುತ್ತೆ ಅನ್ನೋದು ಪುರಾಣಗಳೇ ಹೇಳುತ್ತೆ. ಯಾತಕ್ಕಾಗಿ ಮಾತು ಹೇಳ್ತೇನೆ ಅಂದರೆ, ಒಂದಷ್ಟು ಕುಟುಂಬಗಳಲ್ಲಿ ಎಂದಿಗೂ ಸಹಿತ ಹೆಣ್ಣಿಗೆ ಸ್ವತಂತ್ರ ಎಂಬತಕ್ಕಂಥದ್ದು ಸ್ವಲ್ಪವೂ ಇರುವುದಿಲ್ಲ. ಕನಿಷ್ಠ ಪಕ್ಷ ಅವ್ರು ಏನು ಹೇಳ್ತಿದ್ದಾರೆ, ಅವ್ರು ಹೇಳ್ತಕ್ಕಂಥದ್ದು ಸರಿಯಾ ತಪ್ಪ, ಆ ತಪ್ಪು ಸರಿ ಅನ್ನೋದನ್ನು ಆಲೋಚನೆ ಮಾಡ್ಲಿಕ್ಕಾದ್ರೂ ಅವ್ರು ಹೇಳಲಿಕ್ಕೆ ಒಂದು ಸ್ವತಂತ್ರ ಕೊಡಬೇಕು. ಅದನ್ನು ವಾಕ್ ಸ್ವಾತಂತ್ರ್ಯ ಅಂತ ಹೇಳ್ತಾರೆ. ಅದನ್ನೂ ಸಹಿತ ಕೊಡೋದಿಲ್ಲ. ಕೆಲವಷ್ಟು ವಾಸ್ತುಗಳಲ್ಲಿ ಹೆಣ್ಣು ಮಕ್ಕಳ ಮಾತು ಕೇಳಿಬಿಟ್ರೆ ನಮಗೆ ಬೆಲೆ ಇಲ್ಲದಿರೋ ಹೋಗ್ಬಿಡುತ್ತೇನೋ ಎಂಬತಕ್ಕಂತಹ ಒಂದು ಅವಿವೇಕತನ ಅವರನ್ನು ಬಾಧಿಸ್ತಾ ಇರುತ್ತೆ. ಕೆಲವಷ್ಟು ಕುಟುಂಬ ಕಂಪ್ಲೀಟ್ ಆಗಿ ಹೆಣ್ಣಿನಿಂದಲೇ ನಡಿಬೇಕಾಗಿರುತ್ತೆ. ಹೆಣ್ಣಿನಿಂದಲೇ ನಡಿಬೇಕು ಅಂದರೆ ಹೊರಗಡೆ ವ್ಯಾಪಾರ ವ್ಯವಹಾರಗಳಿಂದ ಹಿಡಿದು ನೀವು ತಂದುಕೊಡೋ ಹಣ ಮಾತ್ರ ನಿಮ್ಮದಾಗಿರುತ್ತೆ. ಅದನ್ನು ಹೇಗೆ ಸಮರ್ಥಿಸಿಕೊಂಡು ಅದನ್ನು ಹೇಗೆ ಸರಿಪಡಿಸ್ಕೋಬೇಕು, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಮೌಲ್ಯಗಳನ್ನು ಕೊಡಬೇಕು, ದವಸ ಧಾನ್ಯಗಳೇನು ತರಬೇಕು, ನಾಳೆ ಮಕ್ಕಳ ಭವಿಷ್ಯತ್ತೇನು, ನಾಳೆ ಅದನ್ನೆಷ್ಟು ಕೂಡಿಡಬೇಕು, ಅದರಿಂದ ಏನು 4 ಕಾಸು ಉಳಿಸಬೇಕು, ಇಲ್ಲಿವರೆಗೂ ಹೆಣ್ಣೆ ಇರ್ತಾಳೆ. ಇಷ್ಟೆಲ್ಲ ಇದ್ರೂ ಅಂತ ಹೆಣ್ಮಕ್ಕಳನ್ನು ಸಹಿತ ಕಡೆಗಾಣಿಸ್ತಕ್ಕಂಥದ್ದು. ಯಾಕೆ ಒಂದು ಹೆಣ್ಣಿನ ಬಗ್ಗೆ ಇಷ್ಟೆಲ್ಲ ನಾನು ತಿಳಿಸ್ತಿದ್ದೀನಿ ಅಂದರೆ, ಇವತ್ತು ನಮ್ಮ ಭಾರತ ದೇಶದಲ್ಲಿ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಹೆಣ್ಣಿನ ಸ್ಥಾನಮಾನ ಬಹಳ ದೊಡ್ಡದಾಗಿದೆ. ಆದರೆ ಆ ಹೆಣ್ಣಿನ ಸ್ಥಾನಮಾನ ದೊಡ್ಡದು, ಆದರೆ ಕೆಲವೊಂದು ಕಡೆ ಹೆಣ್ಣು ಮಿತಿಮೀರಿ ನಡೀತಕ್ಕಂಥದ್ದು ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಕುಟುಂಬ ನಡೆಸುವಂತಹ ಒಂದು ಜವಾಬ್ದಾರಿಯನ್ನ ಹೆಣ್ಣಿಗೆ ಕೈ ಕೊಟ್ಟರೆ ಅಲ್ಲಿ ಆಗುವಂತಹ ವೈಪರೀತ್ಯಗಳು ಬೇರೆ. ಆದರೆ ಅವರಲ್ಲಿ ಗುಣಗಳಿದೆ, ಸಾತ್ವಿಕತೆ ಇದೆ, ರಜೋಗುಣ ಇದೆ, ತಪೋಗುಣ ಇದೆ. ಆ ಗುಣಗಳನ್ನು ಆಲೋಚನೆ ಮಾಡಿ ಅವರ ನಡೆ ನಡವಳಿಕೆಗಳನ್ನ ತಿಳಿದು ಅವರಿಗೆ ಸರಿಯಾದಂತಹ ಮಾರ್ಗದರ್ಶನ, ಅವರಿಂದ ಮನೆಗೆ ಸಿಗುವಂತಹ ಬೆಳಕನ್ನು ನಾವು ತೆಗೆದುಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಆದರೆ ಅದೇ ಹೆಣ್ಣು ಮಕ್ಕಳು ತಮಗೂ ಅರಿವಿಲ್ಲದಂಥ ರೀತಿ ತಮಗೇನೋ ಒಂದಷ್ಟು ನೋವು ಆಗ್ತಿದೆ ಅಂದಾಗ ಆ ನೋವು ಪಡುವಂತಹದ್ದು ಆ ಕುಟುಂಬಕ್ಕೆ ಶಾಪವಾಗಿ ಪರಿವರ್ತನೆ ಆಗುತ್ತೆ. ಕುಟುಂಬಕ್ಕೆ ಶಾಪವಾಗುತ್ತೆ, ಆ ಇಡೀ ಕುಟುಂಬ ಬೆಳಕು ಕಾಣದಂಥ ರೀತಿ ಆಗುತ್ತೆ. ಇದನ್ನು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಅರ್ಥಕೊಳ್ಬೇಕಾಗತ್ತೆ. ಹಾಗೆ ಮನೆಯಲ್ಲಿರ್ತಕ್ಕಂಥ ಪುರುಷರು ಅಷ್ಟೇ ಸಾರ್ವತ್ರಿಕವಾಗಿ ಯಾವಾಗಲೂ ಹೆಣ್ಮಕ್ಕಳನ್ನ ಕಣ್ಣೀರು ಹಾಕಿಸುವಂಥದ್ದು ಖಂಡಿತ ಒಳ್ಳೆಯದಲ್ಲ. ಯಾವ ಕುಟುಂಬದಲ್ಲಾದರೂ ಹೆಣ್ಣು ಮಕ್ಕಳು ಕಣ್ಣೀರು ಹಾಕ್ತಾರೆ ಅಂದರೆ ಆ ಕುಟುಂಬ ಶ್ರೇಯಸ್ ಬರೋದೇ ಇಲ್ಲ. ಕುಟುಂಬಕ್ಕೆ ನಿಮ್ಮ ಪಾತ್ರ ಎಷ್ಟು ಅನ್ನೋದು ಮುಖ್ಯ ಅಲ್ಲ. ಕುಟುಂಬಕ್ಕೆ ಹೆಣ್ಣು ಮಕ್ಕಳ ಪಾತ್ರ ಎಷ್ಟು, ಆ ಹೆಣ್ಣು ಮಕ್ಕಳಿರ್ತಕ್ಕಂಥ ರೀತಿ ನೀತಿ ಏನು, ಅಥವಾ ನಿಮ್ಮಲ್ಲಿ ತಪ್ಪು ಒಪ್ಪುಗಳು ಏನಿದೆ, ಅದು ಯಾವುದ್ರ ಬಗ್ಗೆ ನನ್ನ ಚಿಂತನೆ ಅಲ್ಲ. ನೀವು ತಪ್ಪು ಮಾಡೋದು ಬಿಡೋದು, ನಿಮ್ಮ ಮನೆ ಅಭಿವೃದ್ಧಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಶ್ರೇಯಸ್ಸು ಒಂದು ಹೆಣ್ಣಿನ ಕೈಲಿದೆ ಅಂತಕ್ಕಂಥದ್ದನ್ನ ಯಾರೂ ಮರಿಬಾರದು. ಮನೆಯಲ್ಲಿರ್ತಕ್ಕಂಥ ಹೊಟ್ಟೆಲಿರ್ತಕ್ಕಂಥ ಮಕ್ಕಳು ಹೆಣ್ಣುಮಕ್ಕಳಾದರೂ ಅವರು ಕಣ್ಣೀರು ಹಾಕಿದ್ರು ಅದು ಶಾಪವೇ. ಮನೆಯಲ್ಲಿರ್ತಕ್ಕಂಥ ನಿಮ್ಮ ಅರ್ಧಾಂಗಿ, ನಿಮ್ಮ ಹೆಂಡತಿ, ನಿಮ್ಮ ಧರ್ಮಪತ್ನಿ, ಆಕೆ ಕಣ್ಣೀರು ಹಾಕಿದ್ರೂ ಇಡೀ ಕುಟುಂಬಕ್ಕೆ ಶಾಪವೇ. ಅಷ್ಟೇ ಯಾಕೆ, ಜನ್ಮ ಕೊಟ್ಟ ತಾಯಿ, ನಿಮ್ಮ ಮಾತೃದೇವತೆ, ಆಕೆ ಕಣ್ಣೀರು ಹಾಕಿದ್ರು ಅಯ್ಯೋ ನನ್ನ ಮನೇಲಿ ಇಂಥದ್ದಿಲ್ವೇ, ಅಯ್ಯೋ ನನಗೆ ಹೀಗಾಯ್ತೆ, ಅಯ್ಯೋ ನನ್ನ ಸರಿಯಾಗಿ ನೋಡ್ತಿಲ್ವೇ, ಅಥವಾ ನಮ್ಮ ಮನೇಲಿರ್ತಕ್ಕಂಥ ನೆಮ್ಮದಿಯಾಗಿಲ್ವೇ, ಯಾವುದೋ ಒಂದು ವಿಚಾರವಾಗಿ ಆಕೆ ಕಣ್ಣೀರು ಹಾಕಿದ್ರೆ ಇಡೀ ಕುಟುಂಬ ಸರ್ವನಾಶ. ಇದಂತೂ ಶತಸಿದ್ಧ. ಧರ್ಮಶಾಸ್ತ್ರಗಳು ಇದನ್ನು ಹೇಳಿದೆ, ತಿಳಿದಿರ್ತಕ್ಕಂತಹ ಜ್ಞಾನಿಗಳು ಇದನ್ನು ಹೇಳಿದ್ದಾರೆ. ಯಾವುದೇ ಒಂದು ಕುಟುಂಬದಲ್ಲಿ ಹೆಣ್ಣು ಕಣ್ಣೀರು ಹಾಕಿದ್ರೆ ಆ ಇಡೀ ಕುಟುಂಬ ಸರ್ವನಾಶವಾಗುತ್ತೆ. ಅದು ಯಾವತ್ತಿಗೂ ಶ್ರೇಯಸ್ಸನ್ನು ಕೊಡೋದಿಲ್ಲ. ಮನುಷ್ಯನಿಗೆ ಬಡತನ ಇರಲಿ, ಸಿರಿತನ ಇರಲಿ, ಬೇಕಾದಿರಲಿ, ಬೇಡವಾದಿರಲಿ, ಏನೇ ಇರಲಿ, ಹೆಣ್ಣು ನಗನಗ್ತಾ ಇರಬೇಕೆ ವಿನಃ ಹೆಣ್ಣು ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರ್ದು. ಅದರಲ್ಲೂ ಶುಕ್ರವಾರ, ಮಂಗಳವಾರ, ಪೌರ್ಣಮಿ, ಅಮಾವಾಸ್ಯೆ, ಗ್ರಹಣಕಾಲ, ಹಬ್ಬಗಳು, ಇದರಲ್ಲಿ ಕಣ್ಣೀರೇ ಹಾಕಬಾರ್ದು ಅಂತ ಹೇಳ್ತಾರೆ.
ಯಾಕೆಂದರೆ ನಿಮ್ಮ ಕಣ್ಣಲ್ಲಿ ಬರುವ ನೀರು, ನಿಮ್ಮ ದುಃಖದ ಸನ್ನಿವೇಶ, ನಿಮ್ಮ ಆ ಕ್ಷಣದಲ್ಲಾಗುವಂತಹ ನೋವಿನ ಸಂಗತಿಗಳಿದೆಯಲ್ಲ, ಅದಕ್ಕೆ ಭಗವಂತನೂ ಸಹಿತ ತಲೆ ಬಗ್ಗಿಸ್ಬಿಡ್ತಾನಂತೆ. ಅಂದರೆ ಆ ಹೆಣ್ಣಿನ ಪಾತ್ರ ಅಂತಹದ್ದು, ಹೆಣ್ಣಿನ ಮನಸ್ಸಂತಹದ್ದು. ಅಂತಹದ್ರಲ್ಲಿ ಅಂತಹ ಶಾಪಗಳಿದ್ದರೂ ಸಹಿತ ಅದನ್ನು ದೂರ ಮಾಡುವ ಶಕ್ತಿ ಎಲ್ಲಿದೆ ಅಂದರೆ ಅದು ಶ್ರಾದ್ದ ಕರ್ಮಾದಿಗಳಲ್ಲಿ ಪಕ್ಷಮಾಸದಲ್ಲಿ ಮಾಡುವಂತಹ ತಿಲತರ್ಪಣದಲ್ಲಿ ಆ ಒಂದು ಶಾಪಗ್ರಸ್ತರಾಗಿರ್ತಕ್ಕಂಥವ್ರಿಗೂ ಕುಟುಂಬಕ್ಕೊಂದಿಷ್ಟು ಬೆಳಕು ಸಿಗಬೇಕಾದ್ರೆ ಪುನಃ ಪಿತೃದೇವತೆಗಳೇ ಆಶೀರ್ವದಿಸಬೇಕಂತೆ. ಇದಕ್ಕೆ ಯಾವ ದೇವತೆಗಳು ಆಶೀರ್ವದಿಸುವುದಿಲ್ಲ. ಯಾವ ದೇವತೆಗಳ ಹೋಮ ಹವನ ಯಜ್ಞ ಯಾಗಾದಿಗಳು ಮಾಡಿದ್ರು ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಆ ಸ್ತ್ರೀ ಶಾಪ ಅಂತ ಹೇಳ್ತಾರಲ್ಲ, ಬಹುಶಃ ಈ ಪದ ಒಂದಷ್ಟು ಜನ ಜ್ಯೋತಿಷ್ಯರ ಬಾಯಿನಲ್ಲೋ ಅಥವಾ ಒಂದಷ್ಟು ಜನ ಹಿರಿಯರು ಹೇಳಿರ್ತಕ್ಕಂಥ ಮಾತು ನೀವು ಆಲಿಸಿರಬಹುದು. ನಿಮ್ಮ ಕುಟುಂಬಕ್ಕೊಂದು ಸ್ತ್ರೀ ಶಾಪ ಇದೆ, ನಿಮ್ಮ ಕುಟುಂಬದಲ್ಲಿ ಯಶಸ್ಸಿಲ್ಲ, ನಿಮ್ಮ ಕುಟುಂಬ ಯಾವತ್ತಿಗೂ ಸಹಿತ ಬೆಳಕು ಕಾಣೋದಿಲ್ಲ. ಬೆಳಕೆ ಕಾಣೋದಿಲ್ಲ ಅಂದರೆ ಸ್ತ್ರೀ ಶಾಪ. ಸ್ತ್ರೀ ಅಂದ್ರೆ ಯಾರು? ಒಂದು ಹೆಣ್ಣು. ಹೆಣ್ಣು ಅಂದ್ರೆ ಯಾರು? ಚಂದ್ರ. ಅಲ್ಲಿಂದ ಬಂದ್ರೆ ಶುಕ್ರ. ನಿಮ್ಮ ಇಡೀ ಕುಟುಂಬಕ್ಕೆ ವರ್ಚಸ್ಸು ಇಲ್ಲ, ತೇಜಸ್ಸಿಲ್ಲ, ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಯಾರೊಬ್ಬರು ಆರೋಗ್ಯವೂ ಇಲ್ಲ. ನೋಡಿ, ಒಂದಕ್ಕೊಂದು ಹೇಗೆ ತಗಲಾಕೊಂಡಿರುತ್ತೆ. ಆದರೆ ಇದೆಲ್ಲದಕ್ಕೂ ಒಂದು ಪರಿಹಾರ ಅಂತ ವರ್ಷಕ್ಕೊಮ್ಮೆ ನಾವು ಮಾಡಿಸುವಂಥ ಈ ಶ್ರಾದ್ದ ಕರ್ಮಾದಿಗಳಿದೆಯಲ್ಲ, ಅಲ್ಲಿ ಪಿತೃದೇವತೆಗಳು ಆಲೋಚನೆ ಮಾಡ್ತಾರೆ. ನನ್ನ ಕುಟುಂಬ ಏನಿದೆ, ನನ್ನ ಮನೆ ಏನಿದೆ, ನನ್ನ ವಂಶಸ್ಥರು ಯಾರಿದ್ದಾರೆ, ನನ್ನ ಸಂತತಿ ಹೇಗಿದೆ, ನನ್ನ ಸಂತತಿ ಇವತ್ತು ಯಾವ ರೀತಿ ಕಣ್ಣೀರು ಹಾಕ್ತಿದೆ, ಅದಕ್ಕೆ ಏನಾದ್ರು ಒಂದು ಪರಿಹಾರವನ್ನು ಕಲ್ಪಿಸಬೇಕು ಅಂತ ಹೇಳಿ ಅವರು ದೇವತೆಗಳಲ್ಲಿ ಮೊರೆ ಹೋಗ್ತಾರಂತೆ. ಪಿತೃದೇವತೆಗಳು ದೇವತೆಗಳಲ್ಲಿ ಮೊರೆ ಹೋಗಿ ಅವರಿಂದ ಅಪೇಕ್ಷೆಯನ್ನು ಪಡೆದು ಅವರಿಂದ ಆಶೀರ್ವಾದವನ್ನು ಪಡೆದು ಅದು ನಿಮಗೆ ಧಾರೆ ಒಯ್ತಾರಂತೆ. ಅವ್ರು ನಿಮಗೆ ದಾರಿ ಒಯ್ಯಬೇಕಾದ್ರೆ, ಅವರು ನಿಮ್ಮನ್ನು ಒಳ್ಳೇದಾಗ್ಲಿ ಅನ್ಬೇಕಾದ್ರೆ, ಅವ್ರ ಆಶೀರ್ವಾದ ಸಿಗಬೇಕಾದ್ರೆ ನೀವು ಮಾಡಬೇಕಾದ್ದೇನು? ನಿಮ್ಮ ಕುಟುಂಬದಲ್ಲಿ ಗತಿಸಿರ್ತಕ್ಕಂತಹ ಮರಣ ಹೊಂದಿರತಕ್ಕಂಥವ್ರನ್ನ ಈ ಮಾಸದಲ್ಲಿ, ಈ ಪಕ್ಷ ಮಾಸದಲ್ಲಿ ಜ್ಞಾಪಿಸಿಕೊಂಡು ಅವ್ರಿಗೆ ಒಂದು ಸದ್ಗತಿಯನ್ನು ತೋರಿಸ್ತಕ್ಕಂಥ, ಅವರಿಗೆ ಒಂದಿಷ್ಟು ಪಿಂಡ ಪ್ರದಾನ ಮಾಡಿ ಆ ಪಿಂಡಗಳಿಗೆ ನಮಸ್ಕಾರ ಮಾಡಿದ್ರೆ, ತಿಲತರ್ಪಣವನ್ನು ಕೊಟ್ಟು ಆ ತಿಲತರ್ಪಣದ ಜಲವನ್ನು ಕಣ್ಣಿಗೊತ್ತುಕೊಂಡ್ರೆ ಕೃಷ್ಣ ಕೃಷ್ಣ ನಾರಾಯಣ, ಕೃಷ್ಣ ಕೃಷ್ಣ ನಾರಾಯಣ, ಕೃಷ್ಣ ಕೃಷ್ಣ ನಾರಾಯಣ ಅಂತ ಹೇಳಿ ಆ ಕೃಷ್ಣನ ನೆನೆದು ನಾರಾಯಣನ ನೆನೆದು ನಿಮ್ಮೆರಡೂ ಕಣ್ಣುಗಳಿಗೆ ಆ ಜಲವನ್ನ, ಅಂದ್ರೆ ಈ ಒಂದು ತರ್ಪಣೆ ಕೊಟ್ಟಂತ ಜಲವನ್ನ ಕಣ್ಣಿಗೊತ್ತುಕೊಂಡ್ರೆ ಅದು ಮಾಡುವಂತಹ ಕರ್ತೃಗ್ ಮಾತ್ರ, ಎಲ್ಲರಿಗೂ ಅಲ್ಲ. ಯಾರು ಶ್ರಾದ್ದವನ್ನು ಮಾಡ್ತಾರೆ, ಯಾರು ತಿಲತರ್ಪಣವನ್ನು ಕೊಡ್ತಾರೆ, ಅವರು ಆ ಜಲವನ್ನ ಕಣ್ಣಿಗೊತ್ಕೊಳ್ಬೇಕಂತ. ಆಗಷ್ಟೇ ಆ ಕುಟುಂಬ ಚೆನ್ನಾಗಿರುತ್ತೆ ಅಂತ ಹಿರಿಯರು ಹೇಳ್ತಾರೆ. ವಿಚಾರ ಸಾಕಷ್ಟು ಇದೆ, ಕೂತ್ಕೊಳ್ಳಿ ಮಾತಾಡೋಣ. ಇದೇ ಬರುವ ಬುಧವಾರ ಅಂದ್ರೆ ಅಕ್ಟೋಬರ್ 6ನೇ ತಾರೀಕು ಬಹಳ ವಿಶೇಷವಾದಂತಹ ದಿನ, ಮಹಾಲಯ ಅಮಾವಾಸ್ಯೆ, ಪಿತೃಪಕ್ಷದ ಕಡೆಯ ದಿನ. ಹಾಗಾಗಿ ಪಿತೃಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿದಿನ ಅರ್ಥಪೂರ್ಣ ಮಾಹಿತಿಗಳನ್ನ, ವಿಚಾರಗಳನ್ನ ಗುರುಜಿ ತಿಳಿಸ್ತಾ ಬಂದಿದ್ದಾರೆ. ಪಿತೃಕಾರ್ಯವನ್ನ ಯಾರು ಯಾಕಾಗಿ ಮಾಡಲೇಬೇಕು ಮತ್ತು ಮಾಡಲಿಲ್ಲ ಅಂದ್ರೆ ಏನೆಲ್ಲ ತಪ್ಪುಗಳಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತಾ ಬಂದಿದ್ದಾರೆ. ಇದೇ ಬುಧವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ವೀಕ್ಷಿಸಲಿದ್ದೇವೆ ಬಿಹಾರದ ಪಾಟ್ನಾದಲ್ಲಿ ಇರುವಂತಹ ಗಯಾ ಕ್ಷೇತ್ರ ದರ್ಶನವನ್ನ. ಪಿತೃಗಳಿಗೆ ಸಲ್ಲಿಸುವಂತಹ ವಿಶೇಷ ಕಾರ್ಯದಲ್ಲಿ ಮೂಲ ಸಾನ್ನಿಧ್ಯ ಆಗಿರುವಂಥದ್ದು ಗಯಾ ಕ್ಷೇತ್ರ. ಹಾಗಾಗಿ ಗಯಾ ಕ್ಷೇತ್ರದ ದಿವ್ಯ ದರ್ಶನವನ್ನ ನಾವು ಮಾಡಬಹುದು. ಬುಧವಾರದ ಮಹಾಲಯ ಅಮಾವಾಸ್ಯೆಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ, ಬನ್ನಿ ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸ್ತ್ರೀ ಶಾಪಕ್ಕೆ ಗುರಿಯಾಗಿದ್ರೂ ಕೂಡ ಅದಕ್ಕೆ ಪರಿಹಾರ ಪಿತೃಗಳಿಗೆ ಸಲ್ಲಿಸುವಂತ ಕಾರ್ಯದಲ್ಲಿದೆ ಅಂತ. ಖಂಡಿತ ಸ್ತ್ರೀ ಶಾಪ ಅಂದಿರತಕ್ಕಂಥದ್ದು ಅಷ್ಟು ಸಮಸ್ಯೆ ಇರತಕ್ಕಂಥದ್ದು. ಸ್ತ್ರೀ ಶಾಪ ಒಂದು. ಇನ್ನು ಪ್ರಧಾನವಾಗಿರತಕ್ಕಂಥದ್ದು, ಕೆಲವೊಮ್ಮೆ ಈ ಗೋವುಗಳಿಗೆ ನಾವು ಮಾಡುವ ತೊಂದರೆ ಇದೆಯಲ್ಲ, ಗೋವಿನ ಕ್ಷೀರವನ್ನು ಕುಡಿದು, ಹಾಲನ್ನು ಕುಡಿದು, ಅದರ ಹಾಲು ಕೊಡ್ತಕ್ಕಂಥ ತಾಯಿನ ವಧಿಸ್ತಕ್ಕಂಥದ್ದು, ದೂರ ತಳ್ಳತಕ್ಕಂಥದ್ದು. ಕೆಲವೊಮ್ಮೆ ನಾವು ಗೊತ್ತಿಲ್ಲದಿರೋ ನಾವು ಮಾಡೋ ಕೆಲವು ತಪ್ಪುಗಳಿರ್ತವೆ. ಆ ತಪ್ಪುಗಳು ನಮ್ಮನ್ನು ಯಾವ ಮಟ್ಟಕ್ಕೆ ತಗೊಂಡೋಗುತ್ತೆ ಅಂದರೆ, ವಂಶದಲ್ಲಿ ಅಭಿವೃದ್ಧಿಯೇ ಇಲ್ಲದಂಥ ರೀತಿಯಲ್ಲಿ ಮಾಡುತ್ತೆ. ಅಂದರೆ ಒಂದು ಗೋವಿಗೆ ನಮ್ಮಿಂದ ಆದಂತಹದ್ದನ್ನೂ ಸಹಿತ ಅಲ್ಲಿ ಒಂದು ಕ್ಷಮೆ ಅಂದರೆ ಅದು ಪಿತೃದೇವತೆಗಳಿಂದ ಸಿಗುತ್ತಂತೆ. ಅಂಥ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ, ಗತದಲ್ಲಿ ಅಂದರೆ ಒಬ್ಬ ದಂಪತಿಗಳು ಅನ್ನೋದಕ್ಕಿಂತ ಒಂದು ಪರಿವಾರ, ಒಂದು ರಾಜ್ಯದ ಒಂದು ದೊಡ್ಡದಾದಂತಹ ಒಂದು ಕುಟುಂಬ ಅಥವಾ ರಾಜರು ಅಂದ್ರೂ ತಪ್ಪಲ್ಲ. ಆ ರಾಜ್ಯ ದಂಪತಿಗಳು ಅಂದ್ರೆ ಗಂಡ ಹೆಂಡತಿಯರಲ್ಲಿ ಬಹಳಷ್ಟು ಅನ್ಯೋನ್ಯತೆ ಇರುತ್ತೆ. ಆ ಅನ್ಯೋನ್ಯತೆ ನಿತ್ಯ ಅನುಷ್ಠಾನ, ನಿತ್ಯ ಆ ರಾಜ್ಯವನ್ನ ಕೈಂಕರಿತಕ್ಕಂಥದ್ದು, ಆ ಕೈಂಕರ್ಯಗಳಲ್ಲಿ ಸಮಂಜಸವಾಗಿ ಕಾಣತಕ್ಕಂಥದ್ದು, ಇಡೀ ರಾಜ್ಯ ಸಂರಕ್ಷಣೆ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ಇದೆಲ್ಲವೂ ಇರುತ್ತೆ. ರಾಜ ತನ್ನ ರಾಜ್ಯದ ಸಂರಕ್ಷಣೆ ಬಗ್ಗೆ ಚಿಂತನೆ ಮಾಡತಕ್ಕಂತಹ ಮನಸ್ಥಿತಿ ಇದ್ದು, ತನ್ನ ಕುಟುಂಬಕ್ಕೆ ಬಂದರೆ ತನ್ನ ಅರ್ಧಾಂಗಿಯ ಮುಂದೆ ತಾನು ಕೈಕಟ್ಟಲೇಬೇಕು. ನೋಡಿ ಎಂತಹ ಒಂದು ವಿಶೇಷ ಇದೆ ಇಲ್ಲಿ. ನಾನು ಆಗ್ಲೇ ಹೇಳಿದೆ, ಹೆಣ್ಣಿಗೆ ಎಂತಹ ಒಂದು ದೊಡ್ಡದಾದಂತಹ ಒಂದು ಸ್ಥಾನಮಾನ ಅಂತ. ಅಂದ್ರೆ ರಾಜ್ಯವನ್ನಾಳತಕ್ಕಂತಹ ರಾಜನಿಗೂ ಸಹಿತ ಹೊರಗಡೆ ಇರ್ತಕ್ಕಂಥ ಆತಿಥ್ಯ ಬೇರೆ, ಮನೆ ಒಳಗಿರುವಂತಹ ಆತಿಥ್ಯ ಬೇರೆ.
ತಾನ ರಾಜನಾದರೆ ತನ್ನ ರಾಜ್ಯಕ್ಕಿರುತ್ತೆ ವಿನಃ ತನ್ನ ಮನೆಗಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕಾದಂಥ ವಿಚಾರ. ಇವತ್ತಿಗೂ ಎಷ್ಟೋ ಜನ ಪುರುಷರು ಹೊರಗಡೆ ಸಿಂಹ ಗರ್ಜನೆ ನಡೆಸ್ತಿರ್ತಾರೆ. ಮನೆಗೆ ಬಂದು ಸಿಂಹಿಣಿ ಮುಂದೆ ನಿಂತರೆ ಆ ಸಿಂಹ ಏನು ಮಾಡಲ್ಲ, ತಲೆ ಬಗ್ಗಿಸ್ಕೊಂಡು ನಿಂತ್ಕೊಂಡ್ಬಿಡುತ್ತೆ. ಅಲ್ಲಿಗೆ ಆ ಸಿಂಹಿಣಿಯ ಗರ್ಜನೆ ಎಂಥದ್ದು ಅಂತ ನಾವು ಯೋಚನೆ ಮಾಡಬೇಕಿಲ್ಲ. ಹಾಗೆ ಆ ಹೆಣ್ಣು ರಾಜ ತನ್ನ ಕಾಯಕವನ್ನು, ಪ್ರತಿನಿತ್ಯದ ಕಾಯಕವನ್ನು ಮಾಡಿದ. ರಾಜನ ಕಂಡ್ರೆ ಇಡೀ ಊರೇ ನಡಗದಂತೆ. ಅಂದರೆ ಆತನಲ್ಲಿರ್ತಕ್ಕಂಥದ್ದು ಅಷ್ಟು ಒಂದು ಗಾಂಭೀರ್ಯ, ರಾಜಗಾಂಭೀರ್ಯ ಅಂತ ಹೇಳ್ತಾರಲ್ಲ, ಈ ಗಜಗಾಂಭೀರ್ಯ ಎಂಬತಕ್ಕಂಥದ್ದು ರಾಜನಿಗಿತ್ತು. ಅದಕ್ಕೆ ರಾಜ ತನ್ನ ಆಸ್ಥಾನದಲ್ಲಿದ್ದಾಗ ಯಾರೊಬ್ಬರು ಆತನ ಮುಂದೆ ನಿಂತು ಮಾತಾಡ್ತಿರ್ಲಿಲ್ಲ. ಹಾಗೆ ರಾಜ ತನ್ನ ಪ್ರಾಂತ್ಯದಲ್ಲಿ ಓಡಾಡುವಾಗೂ ಅಷ್ಟೇ ವಿಶೇಷವಾದಂತಹ ಬೆಲೆ ಇತ್ತು. ಯಾಕೆಂದ್ರೆ ರಾಜ್ಯವನ್ನ ಅಷ್ಟು ಸಂರಕ್ಷಣೆ ಮಾಡ್ತಿದ್ದ, ರಾಜ್ಯದಲ್ಲಿ ಯಾವುದೇ ಕುಂದು ಕೊರತೆ ಇಲ್ಲದೆ ನೋಡ್ಕೊಳ್ತಾ ಇದ್ದ. ಅಂತಹ ಒಂದು ಜ್ಞಾನವಂತ ಆ ರಾಜ್ಯದಲ್ಲಿ ಸಾಕಷ್ಟು ಜನ ಜ್ಞಾನಿಗಳಿಗೆ ಅಥವಾ ಬುದ್ಧಿಜೀವಿಗಳಿಗೆ ಅಥವಾ ವಿಶೇಷವಾಗಿರ್ತಕ್ಕಂಥ ವಿದ್ವತ್ತನ್ನು ಸಂಪಾದನೆ ಮಾಡಿರ್ತಕ್ಕಂಥವರಿಗೆ ಎಲ್ಲರಿಗೂ ಸಹಿತ ಒಳ್ಳೆ ಸ್ಥಾನಮಾನವನ್ನು ಕೊಟ್ಟಿದ್ದ. ನಿನ್ನಲ್ಲೊಂದು ವಿದ್ಯೆ ಇದೆ ಅಂದರೆ ನಿನ್ನ ಗುರುತಿಸಿ ನಿನಗೇನು ಕೊಡಬೇಕೋ ಆ ಮೌಲ್ಯವನ್ನು ಕೊಡ್ತಿದ್ದ. ಹಾಗೆ ನಿನ್ನಲ್ಲಿ ಕೈ ಕೆಲಸ, ನೀನು ಮಾಡ್ತಕ್ಕಂಥ ವಿದ್ಯೆ, ನಿನ್ನಲ್ಲಿರ್ತಕ್ಕಂಥ ಒಂದು ಕೆತ್ತನೆ ಕೆಲಸ ಏನೇ ಇದ್ರೂ ನಿನ್ನ ಅದೇ ರೀತಿ ಸಂರಕ್ಷಣೆ ಮಾಡ್ತಿದ್ದ. ಇಡೀ ಊರಿನ ಜನ, ಅಂದರೆ ಇಡೀ ರಾಜ್ಯದ ಜನ ಆ ರಾಜನ ಮೇಲೆ ಅಪಾರವಾದಂತಹ ವಿಶ್ವಾಸ, ನಂಬಿಕೆ ಮತ್ತು ಒಂದು ವಿಶೇಷವಾದಂತಹ ಗೌರವವನ್ನು ಇಟ್ಕೊಂಡಿದ್ರು. ಹಾಗೆ ಆ ರಾಜ್ಯವನ್ನು ಆಳ್ತಕ್ಕಂಥ ರಾಜ ಒಂದು ದಿವಸ ತನ್ನ ಕಾಯಕವನ್ನು ಮುಗಿಸಿ ತನ್ನ ಅಂತಃಪುರಕ್ಕೆ ಬರ್ತಾನೆ, ಅರಮನೆಗೆ ಬರ್ತಾನೆ. ಅರಮನೆಗೆ ಬಂದು ತಾನು ಒಂದಷ್ಟು ದೂರ ಇನ್ನೇನು ಒಳಗೆ ಪ್ರವೇಶಿಸಬೇಕಾದ್ರೆ ತನ್ನ ಅರ್ಧಾಂಗಿ ಅಂದರೆ ಆ ರಾಣಿ ತನ್ನ ಅರ್ಧಾಂಗಿ ಆ ಭಾಗದಲ್ಲಿ, ಅಂದರೆ ಈತ ಬಾಗಿಲು ಒಳಗಡೆ ಬರುವಾಗ ಆತನ ರಾಜನ ನೋಡಲಿಲ್ಲ. ಆ ಕಡೆ ತಿರ್ಕೊಂಡು ತಾನೇನೋ ಒಂದು ಕೆಲಸವನ್ನು ಮಾಡ್ಕೊಂಡು ನಿಂತ್ಕೊಂಡು, ಕೆಲಸವನ್ನು ಮಾಡ್ತಾ ತಾನು ನಿಂತ್ಕೊಂಡು ತಾನು ರಾಜ ಬರ್ತಕ್ಕಂಥದ್ದನ್ನು ನೋಡಿ ಆತನ ಸ್ವಾಗತಿಸದಿರ ಇದ್ದಾಗ ರಾಜನ ಮನಸ್ಸು, ಆ ಒಂದು ಕ್ಷಣ ರಾಜನ ಮನಸ್ಸು ಸಣ್ಣದಾದಂತಹ ಆ ರಾಜ್ಯದ ಒಂದು ಅರಮನೆಯಲ್ಲಿದ್ದಂಥ ಒಂದು ಚಿನ್ನ ಒಂದು ಕಿಟಕಿ ಅಂತ ಹೇಳ್ತಾರಲ್ಲ, ಆ ಕಿಟಕಿನೋ ಅಥವಾ ಒಂದು ವಿಂಡೋ ಕಿಟಕಿ, ಅಲ್ಲಿ ಆ ಭಾಗದಲ್ಲಿ ಆತ ನೋಡೋಕೆ ಶುರು ಮಾಡ್ತಾನೆ. ಕಿಟಕಿ ನೋಡಿದಾಗ ಕಿಟಕಿಯಿಂದ ಸ್ವಲ್ಪ ದೂರಕ್ಕೆ ಪರಿಕ್ರಮಿಸಿದಾಗ ಒಂದೊಂದು ವೃಕ್ಷ, ಒಂದು ಗಿಡ, ಆ ಗಿಡದ ಮೇಲೊಂದು ಟೊಂಗೆ ಅಂದರೆ ಒಂದು ಕೊಂಬೆ, ಆ ಒಂದು ಕೊಂಬೆಯಲ್ಲಿದ್ದ ಅಂತ ಒಂದು ಟೊಂಗೆ ಅಂತ ಹೇಳ್ತಾರಲ್ಲ, ಆ ಥರದ ಮೇಲಿದ್ದಾಗ ಅಲ್ಲಿ ಒಂದು ಇರುವೆಗಳ ಸಾಲು. ರಾಜನಿಗೆ ಒಂದು ಕಲೆ ಇತ್ತು, ಪಿಪಲಿಕಾ ಅಂತ ಹೇಳ್ತಾರೆ. ಅಂದರೆ ಸಣ್ಣ ಸಣ್ಣ ಕ್ರಿಮಿಗಳು ಮಾತಾಡ್ಕೊಳ್ಳೋದು ಸಹಿತ ಅದು ಗೊತ್ತಾಗತ್ತಂತೆ ರಾಜನಿಗೆ, ಅರ್ಥವಾಗ್ತದೆ. ಅದು ಒಂದು ವಿದ್ಯೆ ಇದೆ, ಮನೋಗತ ಪ್ರಶ್ನೆ ಅಂತ ಹೇಳ್ತಾರಲ್ಲ, ಹಾಗೆ ಮನಸ್ಸಲ್ಲಿರ್ತಕ್ಕಂಥದ್ದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬಲ್ರು, ಹಾಗೆ ನಿಮ್ಮ ಕಣ್ಣರೇಖೆ ನೋಡ್ರೆ ನಾವು ಹೇಗೆ ಯೋಚನೆ ಮಾಡ್ತೀವೋ, ಹಾಗೆ ನಿಮ್ಮ ಸ್ವರತರಂಗ ನೋಡಿದ್ರೆ ನೀವು ಸಮಸ್ಯೆ ಏನಿರ್ಬೋದು, ಅದಕ್ಕೆ ಪರಿಹಾರ ಏನು ಅಂತ ಕಂಡುಕೊಳ್ಳುವಂಥದ್ದೊಂದು ವಿದ್ಯೆ ಇದೆಯೋ, ಇದನ್ನು ಮೀರಿರ್ತಕ್ಕಂಥದ್ದು ಪಿಪಲಿಕಾ ಅಂತಕ್ಕಂಥದ್ದು ಅಥವಾ ಮನೋಗತ ಅಂತ ಹೇಳ್ತಕ್ಕಂಥದ್ದು. ಸಣ್ಣ ಸಣ್ಣ ಕ್ರಿಮಿಗಳು ಮಾತಾಡ್ಕೊಳ್ಳೋದು ಗೊತ್ತಾಗ್ತಾ ಇತ್ತಂತೆ ರಾಜನಿಗೆ. ಅರ್ಥ ಮಾಡ್ಕೊಳ್ಳೋದು ಬಹಳಷ್ಟು ವಿಶೇಷವಾಗಿದೆ. ಇಲ್ಲಿ ದೂರದಲ್ಲಿದ್ದಂಥ ಮರದಲ್ಲಿದ್ದಂಥ ಒಂದು ಕೊಂಬೆಯಲ್ಲಿ ನಡೆದು ಹೋಗ್ತಾ ಇರತಕ್ಕಂಥ ಒಂದು ಸರದಿ ಸಾಲಲ್ಲಿ ನಡ್ಕೊಂಡು ಸಾಮಾನ್ಯಕ್ಕೆ ಇರುವೆಗಳ ಸಾಲ ಹೇಗಪ್ಪ ಅಂದರೆ ಇರುವೆಗಳು 1-2 ಹೋಗಲ್ಲ, ಸಾಲಲ್ಲೇ ಹೋಗುವಂಥದ್ದು. ಒಂದು ಇರುವೆ ಮುಂದೋಯ್ತು ಅಂದ್ರೆ ಅದ ಹಿಂದೆ ಬಾಲ ಇಟ್ಕೊಂಡು ಎಲ್ಲ ಹೋಗ್ತಾ ಇರುತ್ತೆ. ಆ ಬಾಲ ಇಟ್ಕೊಂಡು ಹೋಗುವಾಗ ಮುಂದೆ ಇದ್ದಷ್ಟು ಒಂದಷ್ಟು ಇರುವೆಗಳು, ಹಿಂದೆ ಇದ್ದಷ್ಟು ಒಂದಷ್ಟು ಇರುವೆಗಳು, ಅದರ ಮಧ್ಯದಲ್ಲಿದ್ದಂಥದ್ದು ಒಂದು ಗಂಡು ಒಂದು ಹೆಣ್ಣು. ಒಂದು ಗಂಡು ಒಂದು ಹೆಣ್ಣು ಅಲ್ಲಿ ಇದ್ದಂಥದ್ದು ಇರುವೆಗಳು ಒಂದರ ಪಕ್ಕದಲ್ಲಿ ಒಂದು ನಿಂತು ಸರದಿ ಸಾಲಲ್ಲಿ ನಡೆದು ಹೋಗುವಾಗ ಆ ಗಂಡು ಹೆಣ್ಣು ಮಾತ್ರ ಸ್ವಲ್ಪ ನಿಧಾನಕ್ಕೆ ಮಂದಗತಿಯಲ್ಲಿ ನಿಧಾನಕ್ಕೆ 2 ಹೆಜ್ಜೆ ಹಾಕ್ತಾ ಇತ್ತಂತೆ. ಆ ಮಾತಾಡುವಂತಹ ಕಲೆ ಏನು ಎಂಬತಕ್ಕಂಥದ್ದನ್ನು ರಾಜ ನೋಡಿ ಹಸನ್ಮುಖಿಯಾಗಿ ನಗನಗ್ತಾ ನಿಂತ್ಕೊಂಡ್ಬಿಟ್ಟ. ಆ ಹುಚ್ಚು ನಗುವನ್ನು ನಗಕ್ಕೆ ಶುರು ಮಾಡಿದ. ಯಾಕೆಂದ್ರೆ ಅದರ ಒಂದು ಭಾಷೆ ಗೊತ್ತಾಗಿದ್ದು ರಾಜನಿಗೆ ಮಾತ್ರ. ಏನು ಆ ಭಾಷೆ ಇತ್ತು? ಆ ಗಂಡಿರುವೆ ಹೇಳ್ತಿತ್ತು. ಹೆಣ್ಣಿರುವೆ ನೋಡ್ಬಿಟ್ಟು, ನೀನು ಬಹಳ ಸುಂದರವಾಗಿದ್ಯಾ, ನಿನ್ನ ಸುಂದರ ನೋಡ್ತಿದ್ರೆ, ನಿನ್ನ ಆ ಲಕ್ಷಣ ನೋಡ್ತಿದ್ರೆ, ನಿನ್ನ ಲಾಂಛನಗಳು ನೋಡ್ತಾ ಇದ್ರೆ, ನೀನು ಇರ್ತಕ್ಕಂಥ ರೀತಿ ನೋಡ್ತಿದ್ರೆ ನಾನು ನಿನ್ನ ಸ್ಪರ್ಶಿಸಬೇಕು, ನಿನ್ನೊಂದಿಗೆ ಇರಬೇಕು, ನಿನ್ನ ಜೊತೆಲೇ ಇರಬೇಕು, ನನ್ನ ಜೊತೆ ನೀನು ಬಾಳ್ವೆ ಮಾಡಬೇಕು ಅನ್ನೋದನ್ನ ಆ ಪುರುಷವಾಗಿರ್ತಾ ಅಂದ್ರೆ ಗಂಡಿರುವೆ ಆ ಹೆಣ್ಣಿರುವೆ ಹತ್ರ ಹೇಳ್ಕೊತಾ ಇತ್ತಂತೆ. ಆದರೆ ಹೆಣ್ಣು ಆಸ್ಪದ ಕೊಡ್ತಿರ್ಲಿಲ್ಲ. ಹೆಣ್ಣು ನೀನೇನು ಹೇಳಿದ್ರು ನನಗೆ ಗೊತ್ತಿಲ್ಲ ಅನ್ನೋ ಥರದಲ್ಲಿ ಮುಂದೆ ಗಾಂಭೀರ್ಯದಿಂದ ಹೆಜ್ಜೆ ಹಾಕ್ತಾ ಇತ್ತು. ಆದರೆ ಗಂಡು ಹಿಂಬಾಲಿಸ್ತಾನೆ ಇತ್ತು. ಈ ಗಂಡು ಇರುವೆ ಹಿಂಬಾಲಿಸುವಂಥದ್ದು, ಹೆಣ್ಣಿರುವೆ ನನಗೆ ಗೊತ್ತಿಲ್ಲದವ್ರ ತರ ಕಾಲು ಹೆಜ್ಜೆ ಮುಂದೆ ಹಾಕುವಂಥದ್ದು. ಇದನ್ನ ಈ ಮಾತುಗಳನ್ನ ರಾಜ ಆಲಿಸ್ತಾ ಇದ್ದ, ಮುಗುಳ್ನಗೆ ನಗ್ತಾ ಇದ್ದ. ರಾಣಿ ಇದನ್ನು ವೀಕ್ಷಣೆ ಮಾಡಿದ್ಲು. ಬಾಗ್ಲಲ್ಲಿದ್ದಂತಹ ರಾಜ ಆ ರಾಜನ ನೋಡ್ತಾ, ಏನಿ ರಾಜ ಈ ತರ, ನನ್ನ ಪತಿದೇವರು ಈ ತರ ನನ್ನ ನೋಡಿ ಸಹಿತ ಹಿಂಗೆ ಆಕೆ ಅಂದುಕೊಂಡಿದ್ದು ನನ್ನನ್ನು ನೋಡಿ ಏನೋ ನಗ್ತಾ ಇದ್ದಾರೆ. ಆದರೆ ಇದ್ರ ಒಳ ಮರ್ಮ ಇಲ್ಲಿ ಹೀಗಿದೆ. ಏನು ಮಾಡಿದ್ರು, ಎಷ್ಟು ಅಂಗಲಾಚಿದ್ರು ಸಹಿತ ಆ ಪುರುಷ ಇರುವೆಗೆ ಈ ಸ್ತ್ರೀ ಇರುವೆ ಏನು ಮಾಡಿದ್ರು ಒಪ್ಪುತ್ತಾ ಇಲ್ಲ.
ನೀನ್ ಮುಂದೆ ನಡೀತಿದ್ಯಾ, ನಾನು ನಿನ್ನ ಹಿಂದೆ ಬರ್ತಿದ್ದೇನೆ. ಒಂದ್ಸತಿ ನೀನು ತಿರುಗಿ ನೋಡ್ತಿಲ್ಲ, ನಾನು ಮಾತಾಡೋದು ಬಿಡ್ತಾ ಇಲ್ಲ. ಈ ಪ್ರಕಾರವಾಗಿ ಆ ಇರುವೆಗಳ ಮಾತನ್ನ ಆತ ಮನಸ್ಸಲ್ಲಿ ತಂದುಕೊಂಡು ನಗಕ್ ಶುರು ಮಾಡಿದ. ರಾಜ ನೋಡ್ತಾ ಇದ್ದ, ಮುಗುಳ್ನಗೆ ನಗ್ತಾ ಇದ್ದ. ಆತ ನೋಡ್ತಾ ಇದ್ದಿದ್ದು ತನ್ನ ಕಿಟಕಿಯಿಂದ ಕಾಣ್ತಿರ್ತಕ್ಕಂಥ ಕೊಂಬೆ ಮೇಲೆ ಇರ್ತಕ್ಕಂಥ ಇರುವೆಗಳ ಸಾಲ ನೋಡಿ. ಆದರೆ ಇಲ್ಲಿ ರಾಣಿಯ ಮನಸ್ಸೇನಾಯ್ತು? ರಾಣಿಯ ಮನಸ್ಸಲ್ಲಿ ಬಂದದ್ದು, ನನ್ನಲ್ಲಿ ಏನೋ ಒಂದು ನೋಡಬಾರದು ನೋಡಿದ್ದಾನೆ, ಅಥವಾ ನಾನು ಇರಬಾರದಂತ ರೀತಿಯಲ್ಲಿದ್ದೇನೇನೋ, ನನ್ನ ನೋಡಿ ಅಪಹಾಸ್ಯ ನಗ್ತಾ ಇದ್ದಾನೇನೋ ಅನ್ನುವಂತಹ ಒಂದು ಚಿಂತನೆ ಅಲ್ಲಿ ರಾಣಿಯಲ್ಲಿ ಬಂತು. ಪುನಃ ರಾಣಿ ಸಡನ್ ಆಗಿ ಎದುರುಗಡೆ ಬಂದು, ಏನು ನಿಮ್ಮ ಮುಗುಳ್ನಗೆ, ಏನು ನಿಮ್ಮ ನಗುವಿನ ಅರ್ಥ ಆದ್ರೂ ಏನು ನೋಡಿದ್ರಿ ಅಂದ್ರೆ ಅದು ಹೇಳೋಂಗಿಲ್ಲ. ತನ್ನಲ್ಲಿರುವಂತಹ ಈ ಒಂದು ವಿದ್ಯೆ, ಈ ಒಂದು ಕಲೆ ಒಬ್ಬ ಋಷಿಗಳಿಂದ ಬಂದದ್ದು. ಋಷಿಗಳು ಹೇಳಿರ್ತಾರೆ, ಋಷಿ ಏನು ಹೇಳಿರ್ತಾರೆ, ನನ್ನಲ್ಲಿರುವಂತಹ ಈ ಒಂದು ವಿದ್ಯೆ ಏನಂದ್ರೆ ಯಾವುದೇ ಕ್ರಿಮಿಕೀಟಗಳು, ಪ್ರಾಣಿ ಪಕ್ಷಿಗಳು ಇದರ ಮಾತನ್ನ ಆಲಿಸಿದ್ರೆ ನಿನ್ನೊಬ್ಬನಿಗೆ ಗೊತ್ತಾಗಬೇಕು ವಿನಃ ನಿನ್ನಲ್ಲಿ ಇಂಥ ವಿದ್ಯೆ ಇದೆ ಅಂತ ಗೊತ್ತಾದ್ರೆ, ಆ ಗೊತ್ತಿದೆ ಅಂತಕ್ಕಂಥ ಮಾತನ್ನು ನೀನು ಹೇಳಿದ್ದೆ ಆದ್ರೆ ನಿನ್ನ ತಲೆ 1000 ಓಳಾಗುತ್ತೆ ಅಂತ ಹೇಳಿರ್ತಾರೆ. ನೋಡಿ ಹೇಗೆ ಲಾಕು ಒಂದಕ್ಕೊಂದು ಆ ಸನ್ನಿವೇಶಗಳು ಹೇಗಿದೆ. ತನ್ನ ಅರ್ಧಾಂಗಿ ಅಂತ ತನ್ನ ರಾಣಿಗೂ ಸಹಿತ ಅರ್ಧಾಂಗಿಯ ಮುಂದೇನೂ ಹೇಳೋಕ್ಕಾಗದಂತ ಪರಿಸ್ಥಿತಿ ರಾಜಂದು. ಅದನ್ನು ಮರುವಾಗ ಹಾಗೆ ಇಟ್ಕೊಂಡ. ಪುನಃ ಒಂದ್ಸತಿ ನಗು ಬಂತು ಆತನಿಗೆ. ಇನ್ನೊಂದ್ಸತಿ ನಗಕ್ಕೆ ಶುರು ಮಾಡಿದ. ಮತ್ತೊಮ್ಮೆ ನಗುವಾಗೂ ಸಹಿತ ತನ್ನನ್ನು ನೋಡಿ ಏನೋ ನಾನು ನೋಡಬಾರದು ನೋಡಿದ್ದಾನೇನೋ, ಅಥವಾ ನನ್ನ ಮನಸ್ಸಲ್ಲಿರೋದನ್ನು ನಾನು ಏನು ಸರಿ ಇಲ್ವೇನೋ, ಈ ಪ್ರಕಾರವಾದಂತೆಲ್ಲ ಚಿಂತನೆಗಳು ರಾಣಿಯಲ್ಲಿ ಬಂತು. ಆದರೆ ಆ ಮುಗುಳ್ನಗೆ ತಡಿಲಿಕ್ಕೆ ಆಗದಂತ ರೀತಿಯಲ್ಲಿ ನಗತಾ ನಿಂತುಕೊಂಡ ರಾಜ. ಮತ್ತೊಮ್ಮೆ ಕೇಳಲು ಹಾಗೂ ಸಹಿತ ಆಲೋಚನೆ ಶುರುವಾಯಿತು. ಈಗ ನಾನು ಹೇಳ್ತಿದ್ರೆ ನನ್ನ ರಾಣಿ ಕೋಪ ಮಾಡ್ಕೊಂಡ್ಬಿಡ್ತಾಳೋ ಏನೋ. ಅವಳು ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ನನ್ನ ತಲೆ 1000 ಹೋಳಾಗ್ಬಿಟ್ರೆ. ಯಾಕೆಂದ್ರೆ ಮಹರ್ಷಿ ಹೇಳಿರ್ತಕ್ಕಂಥದ್ದು, ಋಷಿಗಳು ಕೊಟ್ಟಿರ್ತಕ್ಕಂಥ ಆ ಒಂದು ವಿಶೇಷವಾದ ವಿದ್ಯೆ, ಆ ವಿದ್ಯೆಯ ರಹಸ್ಯ ನಾನು ಇಲ್ಲಿ ಹೇಳಿಬಿಟ್ರೆ, ನನಗೆ ಇಂಥದ್ದು ನೋಡಿದೆ, ನನಗೆ ಹಿಂಗಾಯ್ತು, ನನಗೆ ಹಿಂಗೆ ಗೊತ್ತಾಯ್ತು, ಅವ್ರು ಹಿಂಗೆ ಮಾತಾಡ್ಕೊಳ್ತಿದ್ರು, ಆ ಇರುವೆಗಳ ಮಾತು ಹೀಗಿತ್ತು, ಆ ಗಂಡು ಹೆಣ್ಣು ಒಬ್ಬರಿಗೊಬ್ಬರು ಪರಸ್ಪರವಾಗಿ ಇಷ್ಟಪಡ್ತಿದ್ದಾರೆ, ಆ ಇರುವೆಗಳಲ್ಲೂ ಸಹಿತ ಆ ಇಷ್ಟ ಕಷ್ಟಗಳಿದೆ ನೋಡಿ, ಲೆಕ್ಕ ಹಾಕೊಳ್ಳಿ. ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ವಿಚಾರಗಳು ಬಹಳ ಇದೆ. ಈ ಸೃಷ್ಟಿಯ ನಿಯಮ, ಈ ಸೃಷ್ಟಿಯಲ್ಲಿರ್ತಕ್ಕಂಥ ಜಗತ್ತಲ್ಲಿರ್ತಕ್ಕಂಥ ತಂದೆ ತಾಯಿಯ ಗುಣ, ಅಂದ್ರೆ ಒಂದು ಹೆಣ್ಣು ಗಂಡಿನ ಗುಣ, ಯಾವುದೇ ಒಂದಲ್ಲಾಗಲಿ ಪ್ರತಿಯೊಂದರಲ್ಲೂ ಸಹಿತ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಕ್ರಿಮಿ ಕೀಟಗಳೆಲ್ಲದರಲ್ಲೂ ಹೆಣ್ಣು ಗಂಡು ಇದೆ. ಅದಿರೋದ್ರಿಂದಲೇ ಸಂತತಿ ಬೆಳ್ಕೊಂಡು ಹೋಗ್ತಾ ಇದೆ. ಇವತ್ತಿಗೆ ಮುಗಿತಕ್ಕಂಥದ್ದಲ್ಲ, ಈ ಜನರೇಷನ್ ಆಗೋಗ್ತಕ್ಕಂಥದ್ದಲ್ಲ, ಮುಂದಕ್ಕೂ ಬರ್ತಕ್ಕಂಥದ್ದು. ಅಂದ್ರೆ ಒಂದು ಹೆಣ್ಣು ಒಂದು ಗಂಡು, ಒಂದು ಹೆಣ್ಣು ಒಂದು ಗಂಡು, ಪ್ರತಿಯೊಂದರಲ್ಲೂ ಭಗವಂತ ಸೃಷ್ಟಿಸಿದ್ದಾನೆ. ಭಗವಂತನ ಸೃಷ್ಟಿ ಮುಂದೆ ನಮ್ಮ ಸೃಷ್ಟಿ ಇದೆಯಾ? ಇವತ್ತು ನಾವು ಏನಾದ್ರೂ ಒಂದು ಸಣ್ಣ ಪುಟ್ಟದನ್ನು ತಯಾರು ಮಾಡಿಬಿಟ್ರೆ ನಾನು ಮಾಡಿದೆ ಅಂತ 50 ಸತಿ ನಾನು ಎದೆ ಮೇಲೆ ಕೈ ಇಟ್ಕೊಂಡು ಹೇಳೋದು. ಅಥವಾ ನನಗೆ ಏನಾದ್ರು ಗೊತ್ತಿರೋ ಒಂದು ವಿಚಾರನ ತಡೆಯೋಕ್ಕಾಗದಿಲ್ಲ. ಸಭೆ ಸಮಾರಂಭದಲ್ಲಿ ಒಂದಷ್ಟು ನನಗೆ ಯಾವ ಆಸ್ಥಾನ ಹಾಕಿದ್ರು ಕಡಿಮೆ, ಇನ್ನೂ ದೊಡ್ಡ ಆಸ್ಥಾನ ಇದ್ರೆ ಅಲ್ಲಿ ನಿಂತ್ಕೊಂಡು ಹೇಳ್ಬೇಕು ನಾನು. ಯಾಕೆಂದ್ರೆ ಆ ವಿದ್ಯೆ ನನ್ನ ಹತ್ರ ಇದೆ ಅಂತ. ಈ ವಿದ್ಯೆಗಳನ್ನೆಲ್ಲ ಕೊಟ್ಟಿರೋ ಭಗವಂತ ಇನ್ನು ಯಾವ ಸ್ಥಾನದಲ್ಲಿ ನಿಂತ್ಕೋಬೇಕು ಅಲ್ವಾ? ಒಂದು ಚಿಂತನೆ ಮಾಡಬೇಕಿಲ್ಲಿ. ಅದಕ್ಕೆ ಎಷ್ಟೇ ಗೊತ್ತಿದ್ರು ಏನೇ ಇದ್ರು ತಲೆ ಬಗ್ಸಿ ನಡೀತಕ್ಕಂಥದ್ರಲ್ಲಿ ಬಹಳ ಮೂಲಾರ್ಥವಿದೆ. ಕಲಿತಷ್ಟು ಕಲಿಯೋದಿದೆ, ನೋಡಿದಷ್ಟು ನೋಡೋದಿದೆ. ಎಷ್ಟೆಲ್ಲ ವಿದ್ಯೆ ಇದ್ರೂ ಅದರಲ್ಲಿ ಇನ್ನೂ ಏನಾದ್ರು ವಿದ್ಯೆ ಬೇಕು ಅನ್ನತಕ್ಕಂಥ ಹಂಬಲ ಪ್ರತಿಯೊಬ್ಬರಲ್ಲೂ ಬೇಕಾಗಿದೆ. ಹಾಗೆ ಅಲ್ಲಿ ನಡೆದಂತಹ ಸನ್ನಿವೇಶ ರಾಜ ಮತ್ತು ರಾಣಿಯ ಮಧ್ಯದಲ್ಲಿದ್ದಂಥದ್ದು. ರಾಜ ತಾನು ನೋಡಿರ್ತಕ್ಕಂಥದ್ದನ್ನು ಹೇಳೋಂಗಿಲ್ಲ, ಹೇಳಿದ್ರೆ ತಲೆ 1000 ಹೋಳಾಗುತ್ತೆ. ಅದನ್ನು ಹೇಳ್ಬಿಟ್ಟ ಕೊನೆಗೊಂದು ಮಾತು. ಹೇಗೆ? ಈ ರಹಸ್ಯವನ್ನ ನಾನು ನೋಡಿ ನಕ್ಕಂತಹ ಈ ವಿಚಾರವನ್ನ ನಾನು ನಿನಗೆ ಸ್ಪಷ್ಟೀಕರಿಸಿದ್ರೆ, ನಾನು ಆ ವಿಚಾರವನ್ನು ಹೇಳಿದ್ರೆ ನನ್ನ ತಲೆ 1000 ಹೋಳಾಗ್ಬಿಡುತ್ತೆ. ನಾನು ನಿನಗೆ ಹೇಳಲ್ಲಮ್ಮ ಅಂದ. ಹೇಳೋದಿಲ್ವಾ? ಇಲ್ಲ, ಹೇಳೋಕ್ಕಾಗೋದಿಲ್ಲ. ನನ್ನ ತಲೆ 1000 ಹೋಳಾಗುತ್ತೆ, ಯಾವ್ದ್ರೂ ಪರವಾಗಿಲ್ಲ, ಹೇಳ್ರಿ ವಿಚಾರನ ಅಂದ್ಬಿಟ್ಲು. ನಿಮ್ಮ ತಲೆ 1000 ಹೋಳಾದ್ರೂ ಪರವಾಗಿಲ್ಲ, ಈ ರಹಸ್ಯ ಹೇಳಿ ನನಗೆ, ಇಲ್ಲ ನನ್ನ ಮನಸ್ಸು ತೆರೆಯೋದಿಲ್ಲ ಅಂದ್ಲು. ಯಾಕೆಂದ್ರೆ ಮನೆಗಳಲ್ಲಿ ಇವೆಲ್ಲ ನಡೆಯುತ್ತೆ. ನಿಮ್ಮ ಮನೆಗಳಲ್ಲೂ ಈ ನಿಮ್ಮ ದಾಂಪತ್ಯದಲ್ಲಿ ಇವೆಲ್ಲ ಆಗುತ್ತೆ. ಅಯ್ಯೋ ನೀನು ಸತ್ರು ಪರವಾಗಿಲ್ಲ, ಹೇಳೆಯ ಸಾಕು ಅದನ್ನು ಬಾಯಿ ಮುಚ್ಕೊಂಡು ಅಂತಾರೆ. ಅದು ಈ ಶೈಲಿ. ಇನ್ನಷ್ಟು ಮನೆಗಳಲ್ಲಿ ಪ್ರೀತಿಯಿಂದ ಅಯ್ಯೋ ಪರವಾಗಿಲ್ಲ ಹೇಳ್ರಿ, ನೀವೇನು ಸಾಯಲ್ಲ ಹೇಳ್ರಿ ಅಂತ ಹಾಗೂ ಹೇಳ್ತಾರೆ. ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರೆ ಇನ್ನೂ ಸ್ವಲ್ಪ ಪ್ರೀತಿ ವಿಶ್ವಾಸದಲ್ಲೂ ಕೇಳ್ತಾರೆ. ಆದರೆ ಏನವ್ರು ಪ್ರೀತಿ ವಿಶ್ವಾಸದಲ್ಲಿ ಕೇಳಿ ಕೆನ್ನೆಗೊಂದು ಮುತ್ತು ಕೊಟ್ರು ಹೇಳಿದ್ರೆ ಈತ ಸಾಯ್ತಾನೆ. ನೀವು ಸತ್ರು ಪರವಾಗಿಲ್ಲ, ನಿಮ್ಮ ತಲೆ 1000 ಹೋಳಾದ್ರೂ ಪರವಾಗಿಲ್ಲ ಹೇಳಿ ಅಂದಾಗ ಆ ಮನುಷ್ಯನಿಗೆ ಬಹಳ ಮನಸ್ಸಿಗೆ ನೋವಾಗ್ಬಿಡುತ್ತೆ. ನಾನು ಸತ್ತ ಮೇಲೆ ನನ್ನ ತಲೆ 1000 ಹೋಳಾದ್ಮೇಲೆ ಇನ್ನು ನಾನು ಇರೋದೇನಿಲ್ಲಿ? ಆ ಮನಸ್ಸಿಗೆ ನೋವು ಬಂದು ರಾಜ ತನ್ನ ವಾಸ್ತುಗೃಹದಲ್ಲಿ ಆ ರೂಮಲ್ಲಿ ಕಾಲಿಟ್ಟು ಎಲ್ಲ ಬಾಗಿಲಲ್ಲೇ ಇಷ್ಟು ವೃತ್ತಾಂತ ನಡೆದ್ಮೇಲೆ ಆತನಿಗೊಂದು ಮನಸ್ಸಿಗೆ ಬಹಳಷ್ಟು ಒಂಥರ ವಿರಕ್ತ ಮನಸ್ಸು ಬಂದ್ಬಿಟ್ಟು, ನಾನು ಅರಣ್ಯಕ್ಕೆ ಹೋಗಿ ಭಗವಂತನ ಸೇವೆ ಮಾಡ್ತೇನೆ, ಒಂದಷ್ಟು ಕಾಲ ನನ್ನ ಜಪತಪಗಳನ್ನು ಮಾಡಿ ಈ ಆಗಿರ್ತಕ್ಕಂಥ ಈ ನೋವಿನ ಸಂಗತಿಯನ್ನ ಮರೆತು ಬಿಡ್ತೇನೆ, ಆ ಮರೆತು ಪುನಃ ನಾನು ಬರ್ತೀನಿ ಅಂತ ಹೆಂಡತಿ ಮುಂದೆ ಯಾವ ವಿಚಾರವನ್ನು ಮಾತಾಡ್ದಿರಾ ಹೇಗೆ ಒಳಗಡೆ ಬಂದು ಹಾಗೆ ಹಿಂದೆ ಹೆಜ್ಜೆ ಹಾಕೊಂಡು ಅರಣ್ಯಕ್ಕೆ ಹೊರಟೋಗ್ತಾರೆ.
ಹೋಗಬೇಕಾದ್ರೆ ತನ್ನ ಹಿಂದೆ ಇಬ್ಬರ ಸೇನಾಧಿಪತಿ ತನ್ನ ಮಂತ್ರಿನ ಮತ್ತು ಇನ್ನೊಬ್ಬ ಸಹಾಯಕನ್ನು ಕರ್ಕೊಂಡು ಆತ ಅರಣ್ಯಕ್ಕೆ ಹೊರಟೋಗ್ತಾನೆ. ಅರಣ್ಯಕ್ಕೆ ಹೊರಟ ಆದರೆ ಇಲ್ಲಿ ವೃತ್ತಾಂತವನ್ನ ಆ ಒಂದು ಪ್ರಾಂತ್ಯಕ್ಕೆ, ಆ ರಾಜ್ಯಕ್ಕೆ, ರಾಜನಲ್ಲಿದ್ದಂತಹ ಎಲ್ಲರನ್ನೂ ಸತ್ಕರಿಸುವಂತಹ ಗುಣನ ಕಂಡಂತ ಒಬ್ಬ ಯತಿ ಒಂದು ವಿಶೇಷವಾಗಿರ್ತಕ್ಕಂಥ ವಿದ್ಯೆಯನ್ನು ಕಲ್ತಿದ್ದ. ನೋಡಿ ವಿಚಾರಗಳು ಎಲ್ಲಿಂದ ಬಂದು ಎಲ್ಲಿ ನಿಂತ್ಕೊಳ್ಳುತ್ತೆ ಅಂತ. ಒಬ್ಬ ಯತಿ, ಆತ ಒಬ್ಬ ವಯೋವೃದ್ಧ, ತನ್ನಲ್ಲೊಂದು ವಿಶೇಷವಾದಂಥ ವಿದ್ಯೆ ಇತ್ತು. ತಾನೊಂದು ಮಂತ್ರಗಳನ್ನು ಜೋಡಣೆ ಮಾಡಿ ಇಟ್ಕೊಂಡಿದ್ದ. ಆ ಮಂತ್ರಗಳನ್ನು ಹೇಳಿದ್ರೆ ಗತವೈಭವ ಅಂದ್ರೆ ತನ್ನ ಪೂರ್ವಾರ್ಜಿತ ವೃತ್ತಾಂತವೆಲ್ಲವನ್ನು ಸಹ ತಿಳಿಸುವಂತಹದ್ದು. ಬರೀ ಆ ಮಂತ್ರವನ್ನು ಕಿವಿಯಲ್ಲಿ ಆಲಿಸ್ಬಿಟ್ರೆ ನೀನು ಹೋದ ಜನ್ಮದಲ್ಲಿ ಏನಾಗಿದ್ದೆ, ಅದ್ರ ಹಿಂದಿನ ಜನ್ಮ ಯಾವುದು, ಆ ಜನ್ಮಗಳಲ್ಲಿ ನಡೆದಂಥ ರೀತಿ ನೀತಿ ಏನು, ಅದರ ಕಥೆ ಎಲ್ಲ ಏನಿದೆ ಅಂತ ಆ ಮಂತ್ರವನ್ನು ಕಿವಿಯಲ್ಲಿ ಆಲಿಸಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಇಂತಹ ಒಂದು ವಿದ್ಯೆಯನ್ನು ಕಲಿತಿದ್ದಂತಹ ಒಬ್ಬ ವೃದ್ಧ. ಆತನಿಗೇನಪ್ಪ ಅಂದ್ರೆ ಈ ರಾಜ್ಯದಲ್ಲಿ ಈ ರಾಜ ಎಲ್ಲರನ್ನೂ ಸತ್ಕರಿಸ್ತಾನೆ, ಎಲ್ಲರೂ ಸನ್ಮಾನ ಮಾಡ್ತಾನೆ. ನನ್ನಲ್ಲಿರ್ತಕ್ಕಂಥ ಈ ವಿದ್ಯೆಯನ್ನು ಹೇಳಿದ್ರೆ ನನಗೆ ಬಹುಶಃ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ನನ್ನೊಂದು ಸತ್ಕರಿಸಿ ನನ್ನ ಕಷ್ಟಗಳನ್ನು ದೂರ ಮಾಡಬಲ್ಲ ಈ ರಾಜ ಅಂತ ತಿಳಿದು ಆ ರಾಜ್ಯಕ್ಕೆ ಈತ ಪ್ರವೇಶ ಮಾಡ್ತಾನೆ. ಈತ ಪ್ರವೇಶ ಮಾಡ್ದ, ಇಲ್ಲಿ ರಾಜನೇ ಇಲ್ವಲ್ಲ. ಹಾಗೆ ಆ ಪ್ರಾಂತ್ಯದಲ್ಲಿ ಬಂದಾಗ ಒಂದಷ್ಟು ಜನ ಹಿರಿಯ ಪಂಡಿತರನ್ನ ಕೇಳಿದ, ನಾನು ರಾಜರನ್ನು ಭೇಟಿ ಮಾಡಬೇಕಾಯಿತು, ನನ್ನಲ್ಲಿ ಏನೋ ಅಪರೂಪವಾದಂತಹ ವಿಶೇಷವಾದಂತಹ ಒಂದು ಜ್ಞಾನ ಇದೆ, ಅದನ್ನ ರಾಜರ ಮುಂದೆನೇ ನಾನು ಪ್ರದರ್ಶಿಸಬೇಕು ಅಂತಂದ. ರಾಜರ ಮುಂದೆನೇ ಪ್ರದರ್ಶಿಸಬೇಕು ಅಂದ್ರೆ ರಾಜನೇ ಇಲ್ಲ ಅಂತ ಅವ್ರು ಹೇಳಿದ್ರು. ಹಾಗಾದ್ರೆ ಎಲ್ಲಿ ಹೋದ ರಾಜ? ರಾಜ ಅರಣ್ಯಕ್ಕೆ ಹೋದ. ಯಾತಕ್ಕೆ ಹೋದ ರಾಜ? ಬೇಟೆ ಆಡ್ಲಿಕ್ಕೆ ಹೋದ್ನ, ಅಥವಾ ಇನ್ನೇನಾದ್ರು ಅರಣ್ಯದಲ್ಲಿರ್ತಕ್ಕಂಥ ಭೂಮಿ ಬಗ್ಗೆ ವಿಮರ್ಶೆ ಮಾಡ್ಲಿಕ್ಕೆ ಹೋದ್ನ, ಅಥವಾ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನು ನೋಡ್ಲಿಕ್ಕೆ ಹೊರಡ್ನ? ಇದೆಲ್ಲ ಕೇಳದಾಯ್ತ ಪಂಡಿತ. ಯಾಕೆಂದ್ರೆ ಒಬ್ಬ ಘನ ವಿದ್ಯಾವಂತ, ಆ ಮಟ್ಟದ ವ್ಯಕ್ತಿ ಅಂದಮೇಲೆ ಅಲ್ಲಿ ನಡೆದಂಥ ವೃತ್ತಾಂತ ರಹಸ್ಯವನ್ನು ಹೇಳಬೇಕಲ್ಲ. ಹಾಗೆ ಆ ಪ್ರಾಂತದಲ್ಲಿದ್ದಂಥ ಹಿರಿಯರಿಲ್ಲ, ಅವರಿಬ್ಬರು ಗಂಡ ಹೆಂಡತಿಯರ ಮಧ್ಯದಲ್ಲಿ ಒಂದು ಕಿತ್ತಾಟ ಶುರುವಾಯಿತು. ರಾಜ ರಾಣಿಯ ಮಧ್ಯದಲ್ಲಿ ಹಿಂಗಾಯಿತು. ಅದಾದ್ರಿಂದ ಆ ಮನಸ್ಸನ್ನು ನೊಂದು ಒಂದಷ್ಟು ದಿವಸ ನಾನು ಅರಣ್ಯಕ್ಕೆ ಹೋಗಿ ಒಂದಷ್ಟು ಜನ ಆ ಪ್ರಾಂತ್ಯದಲ್ಲಿದ್ದು ಒಂದಷ್ಟು ಜಪತಪಗಳು ಮಾಡಿ ಬರ್ತೀನಿ ಅಂತಂದ. ಅಯ್ಯೋ ರಾಜ, ರಾಜ್ಯವನ್ನಾಳ್ತಕ್ಕಂಥ ರಾಜ ಆದರೂ ದಂಪತಿಗಳ ಮಧ್ಯದಲ್ಲಾದಂತಹ ಸಣ್ಣ ಸಮಸ್ಯೆಗೆ ರಾಜ್ಯವನ್ನು ಬಿಟ್ಟು ಹೋದಲ್ಲ ಅನ್ನೋ ಚಿಂತನೆ ಮಾಡಿ, ಇರ್ಲಿ ಎಲ್ಲೋ ಹೋಗ್ತಾನೆ ರಾಜ, ತನ್ನ ಹೆಂಡತಿ ನೋಡೋಕಾರ ಬರಬೇಕು ಅಥವಾ ತನ್ನ ರಾಜ್ಯವನ್ನು ಸಂರಕ್ಷಣೆ ಮಾಡ್ಲಿಕ್ಕೆ ಬರಬೇಕು ಅಂತೇಳಿ ಅದೇ ಪ್ರಾಂತ್ಯದಲ್ಲಿ ಟಿಕಾಣಿ ಹಾಕೊಂಡು ಕೂತ್ಕೊಂಡಾದ್ಮೇಲೆ ಮತ್ತೆ ಮುಂದೆ ಏನಾಯ್ತು ಅಂತ ತಿಳ್ಕೊಳ್ಬೇಕಲ್ಲ. ಗುರುಜಿ, ರಾಜನ ಕಥೆ ಹೇಳ್ತಾ ಇದ್ರೆ ಇದು ಪಿತೃಪಕ್ಷಕ್ಕೆ ಹೇಗೆ ಸಂಬಂಧ ಅಂತ? ಪಿತೃಪಕ್ಷಕ್ಕೆ ಸಂಬಂಧವಾದ್ರಿಂದಲೇ ಈ ಕತೆ ಇಷ್ಟು ಸ್ವಾರಸ್ಯಕರವಾಗಿರ್ತಕ್ಕಂಥದ್ದು. ವಿದ್ಯೆ ಜ್ಞಾನ ಎಷ್ಟೇ ಇದ್ರೂ ಆ ವಿದ್ಯೆ ಜ್ಞಾನ ಎಂಬತಕ್ಕಂಥದ್ದು ತನ್ನ ಪೂರ್ವ ಜನ್ಮದ ಸುಕೃತ ಅಂತಕ್ಕಂಥದ್ದು ಇದೆಯಲ್ಲ, ತಾನು ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಕೆಲವು ತಪ್ಪು ಒಪ್ಪುಗಳಿಗೂ ಸಹಿತ ಇಲ್ಲಿ ಪನಿಷ್ಮೆಂಟ್ಸ್ ಇದೆ. ಎಲ್ಲರೂ ಹೇಳ್ತಾರೆ, ಈ ಜನ್ಮ ನನಗೇನು ಗೊತ್ತಿಲ್ಲ, ಈ ಜನ್ಮದಲ್ಲಿ ನಾನು ಇಷ್ಟೆಲ್ಲ ಮಾಡಿದ್ದೇನೆ, ಮುಂದಿನ ಜನ್ಮ ಅಂತ ಒಂದಿದ್ರೆ ಆಗ ಏನಾಗುತ್ತೋ, ಅಥವಾ ಈ ಜನ್ಮದಲ್ಲಿ ಮಾಡಿದಂತಹ ಪಾಪ ಪುಣ್ಯಗಳು ಮುಂದಿನ ಜನ್ಮಕ್ಕೆ ಕೌಂಟ್ ಆಗುತ್ತೆ ಅಂತ. ಹಾಗೆ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥದ್ದು ಈ ಜನ್ಮಕ್ಕೆ ಆಗ್ಬೇಕಲ್ಲ. ಎಷ್ಟೋ ಸತಿ ನಾವು ಅಂದುಕೊಳ್ತೇವೆ, ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಡ್ತೀವಿ. ಕಷ್ಟ ಅಂದ್ರೆ ಅಷ್ಟಿಷ್ಟಲ್ಲ, ಅಷ್ಟು ಕಷ್ಟಪಡ್ತೀವಿ. ಅಷ್ಟು ಕಷ್ಟಪಟ್ಟರು ನನ್ನ ಪಕ್ಕದಲ್ಲಿರ್ತಕ್ಕಂಥವ್ನು ಏನು ಕಷ್ಟನೇ ಪಡೋದಿಲ್ಲ, ಸೈಲೆಂಟಾಗಿ ಕೂತಿರ್ತಾನೆ. ಆದರೂ ಸಲೀಸಾಗ ಅವನ ಹಣ ಬಂದು ಅವನು ಅಕೌಂಟಿಗೆ ಬಿಡ್ತಾ ಇರುತ್ತೆ. ಹಾಗೆ ಎಲ್ಲಿ ಹಳ್ಳ ಇರುತ್ತೋ ಅಲ್ಲಿ ನೀರು ಸೇರುತ್ತೆ ಅಂತೀವಿ. ಅಂದ್ರೆ ಈ ಪದಗಳ ಅರ್ಥ ಏನಪ್ಪಾ ಅಂದ್ರೆ, ಅವನ ಪ್ರಾರಬ್ಧಕ್ಕೆ ಅಂದ್ರೆ ಅವನ ಪೂರ್ವ ಜನ್ಮದ ಪಾಪ ಪುಣ್ಯಗಳ ಫಲ ಅವನು ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತಾರೆ. ನೋಡಿ, ಕೆಲವರು ಶ್ರೀಮಂತಿಕೆ ಅನ್ನೋದಿರುತ್ತಲ್ಲ, ಯಥೇಚ್ಛವಾದಂಥ ಶ್ರೀಮಂತಿಕೆ, ಅವ್ನು ಸುಮ್ಮನೆ ಇದ್ರು ಬೇಡ ಅಂದ್ರೂ ಬಲವಂತವಾಗಿ ದುಡ್ಡು ಬರ್ತಾ ಇರೋದು. ಕೆಲವು ರಿಯಲ್ ಎಸ್ಟೇಟ್ ಉದ್ಯಮಿಗಳು ನೋಡಿ, ಯಾರೋ ಒಬ್ಬ ಮಾತ್ರ ವಿನ್ ಆಗ್ತಾ ಇರ್ತಾನೆ, ಎಲ್ಲರೂ ಅವನ ಹತ್ರ ಹೋಗ್ತಿರ್ತಾರೆ. ಅವ್ನು ಒಳ್ಳೇದು ಮಾಡ್ತಾನೋ ಕೆಟ್ಟದ್ದು ಮಾಡ್ತಾನೋ ಎಲ್ಲರೂ ಅವನ ಹತ್ರ ಹೋಗ್ತಾರೆ, ಅವನಿಗೆ ಕಮಿಷನ್ ಕೊಡ್ತಾರೆ, ಅವನೇ ಅಭಿವೃದ್ಧಿ ಆಗ್ತಾನೆ. ಕೆಲವು ಅಧಿಕಾರಿಗಳು ಅಷ್ಟೇ, ಮೇಲಿಂದ ಮೇಲೆ ತಪ್ಪು ಮಾಡ್ತಾನೆ ಇರ್ತಾರೆ. ತಪ್ಪು ಮಾಡಿದ್ರು ಸಹಿತ ಅವನು ಎಷ್ಟೇ ತಪ್ಪು ಮಾಡಿ 5 ವರ್ಷ ಸಸ್ಪೆಂಡ್ ಆದ್ರೂ ಪುನಃ ಅವನೇ ಬರ್ತಾ ಇರ್ತಾನೆ. ಅವ್ನು ಗೊತ್ತಿರದೆ ಸಸ್ಪೆಂಡ್ ಆದ್ರೂ 1 ಲಕ್ಷ ಬಿಸಾಕರೆ ತಿರುಗಿ ಬರ್ಬೋದು, ಅಥವಾ ನಾನು ಇನ್ನೇನೋ ಮಾಡ್ರೆ ಇನ್ನು 10 ಸತಿ ಬರ್ಬೋದು. ಅಲ್ಲಿ 1 ಲಕ್ಷ ಕೊಟ್ಟು ಬಂದ್ರೆ ಇಲ್ಲಿ ತಿರುಗಿ 25 ಲಕ್ಷ ಸಂಪಾದನೆ ಮಾಡ್ತೀನಲ್ಲ, ತಿರುಗಿ 25 1 ಲಕ್ಷ ತಾನೇ ಮಾತ್ರ ಆಚೆಗೆ ಹೋಗೋದು. ಇಂಥದ್ದೆಲ್ಲ ಈ ತರಹ ಕಲ್ಪನೆಗಳು ಬರ್ತವೆ. ಅಂದ್ರೆ ಕೆಲವು ಕರ್ಮಫಲಗಳು ಒಂದಕ್ಕೊಂದು ಜೋಡಣೆ ಆ ತರ ಆಗೋಗ್ತಾ ಇರುತ್ತೆ. ಹಾಗೆ ರಾಜ, ಆ ಒಬ್ಬ ವಿಶೇಷವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ವೃದ್ಧ, ತಾನು ಕಲಿತಂತ ವಿದ್ಯೆಯನ್ನ ರಾಜನ ಮುಂದೆ ಇಡಬೇಕು ಅನ್ನೋ ಒಂದು ಮನಸ್ಸಲ್ಲಿತ್ತು. ಈತ ಮನೇಲಿ ಹಿಡಿದಂತ ಚಿಕ್ಕ ಗಲಾಟೆಯಿಂದ ರಾಜ ಕಾಡಿಗೆ ಹೋದ ಅಂತ ಹೇಳಿದ್ರು. ಆದರೆ ಆ ವ್ಯಕ್ತಿ ಗೊತ್ತಾಯ್ತು, ಆ ವೃದ್ಧನಿಗೆ ಗೊತ್ತಾಯ್ತು ಇದರ ಮೂಲ ರಹಸ್ಯ ಏನಿದೆ ಅಂತ. ಹಾಗೆ ಹಂಗಂದ್ಕೊಳ್ಳೋ ಅಷ್ಟೊತ್ತಿಗೆ ಆತ ಆಗ್ಲೇ ಕಳೆದೊಂದು 4 ದಿವಸ ಆಗ್ಬಿಟ್ಟಿತ್ತು ಹೋಗಿ. ಅವತ್ತಿನ ದಿವಸ ತಾನು ಕಾಡಿಂದ ಬರಬೇಕಾದ್ರೆ ಆ ಊರಿನ ಪ್ರಮುಖ ಅಂದ್ರೆ ರಾಜಬೀದಿಯ ಆ ವಿಶೇಷವಾಗಿರ್ತಕ್ಕಂಥ ಪ್ರಮುಖ ಸ್ಥಳ, ಅಲ್ಲಿಂದ ರಾಜನ್ನ ಆನೆ ಮೇಲೆ ಕೂಡಿಸ್ಕೊಂಡು ರಾಜಗಾಂಭೀರ್ಯದಲ್ಲೇ ವಿಶೇಷವಾಗಿ ಒಳ್ಳೆ ವಾದ್ಯಗಳ ಸಮೇತ ರಾಜನ್ನ ಕರ್ಕೊಂಡ್ಬರ್ತಿದ್ರು. ಯಾಕೆಂದ್ರೆ ತನಗೆ ರಾಜ್ಯ ಅರಣ್ಯದಲ್ಲಿ ಹೋಗಿ ಫಾರೆಸ್ಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಒಂದಷ್ಟು ತಪಸ್ ಮಾಡಿ ಎಲ್ಲ ಆದಿ ಒಂದು 4-5 ದಿವಸ ಕಳೆದು ಅಲ್ಲಿನೊಂದು ಒಳ್ಳೆಯ ಒಂದು ಪ್ರಾಂತದಲ್ಲಿದ್ದು ದೇವರ ಪ್ರಾರ್ಥನೆ ಮಾಡಿಕೊಂಡು ತಾನು ಭಗವಂತನ ಕೃಪಾಶೀರ್ವಾದ ಪಡೆದು ಅಲ್ಲಿಂದ ಬರ್ತಾ ಇದ್ದ. ಬರ್ಬೇಕಾದ್ರೆ ಆನೆ ಮೇಲೆ ಬರ್ತಾ ಇದ್ನಲ್ಲ, ಈತ ಮಾರ್ಗ ಮಧ್ಯದಲ್ಲಿ ಆನೆ ಪಕ್ಕದಲ್ಲಿ ಆನೆ ಮೇಲೆ ರಾಜ ಇದ್ದಾನೆ, ಆ ಕಡೆ ಈ ಕಡೆ ಮಂತ್ರಿಗಳಿದ್ದಾರೆ, ಸೇನಾಧಿಪತಿಗಳಿದ್ದಾರೆ. ಅವ್ರು 3 ಜನದ ಮುಂದೆ ಈತ ವೃದ್ಧ ಹತ್ರ ಬಂದಾಗ ಇನ್ನ
ಒಳಗಡೆ ಹೋಗ್ಬಿಟ್ರೆ ಅರಮನೆ ಒಳಗೆ ನಮ್ಮನ್ನು ಬಿಡ್ತಾರೋ ಇಲ್ಲೋ, ಇಲ್ಲೇ ಆದರೂ ನನಗೆ ಗೊತ್ತಿರುವಂತಹ ವಿದ್ಯೆಯನ್ನು ಹೇಳಬೇಕು, ಇದರಿಂದ ಅವರಿಗೆ ಆ ಒಂದು ವಿಚಾರ ಗೊತ್ತಾಗಬೇಕು, ಗೊತ್ತಾದ ಮೇಲೆ ಅದನ್ನು ರಾಜನ ತಿರುಗಿ ಅರಮನೆ ಕರ್ಕೊಂಡು ನನಗೇನೋ ಸತ್ಕರಿಸ್ತಾನೆ ಅನ್ನೋ ಒಂದು ಆಸೆಗೆ ಏನು ಮಾಡಿದ, ತಾನು ಕಲಿತಂತಹ ಆ ಒಂದು ವಿಶೇಷವಾಗಿರ್ತಕ್ಕಂತಹ ಮಂತ್ರವನ್ನು ಜೋರಾಗಿ ಒಮ್ಮೆ ಉಚ್ಚರಿಸ್ಬಿಟ್ಟ. ಯಾವಾಗ ಆ ಜೋರಾಗಿ ಆ ಮಂತ್ರವನ್ನು ಉಚ್ಚರಿಸಿರ್ತಕ್ಕಂತಹ ಆ ಮಂತ್ರ ಇವರ ರಾಜನಿಗೆ ಮತ್ತು ಮಂತ್ರಿಗೆ ಮತ್ತು ಅವರ ಸೇನಾಧಿಪತಿ 3 ಜನ ಯಾರಿದ್ರು ಆ 3 ಜನಕ್ಕೆ ಚೆನ್ನಾಗಿ ಕಿವಿಯಲ್ಲಿ ಕೇಳಿಸೋ ಥರ ಆಯಿತು. ಅವ್ರು 3 ಜನನೇ ಕೇಳಿಸ್ಕೊಂಡ ತಕ್ಷಣ ಹಿಂದಲೇ ಮೂರ್ಛಾಕ್ರಾಂತರಾಗಿ ಬಿದ್ದರು. ರಾಜನೂ ಬಿದ್ದ, ಮಂತ್ರಿನೂ ಬಿದ್ದ, ಮತ್ತು ಸೇನಾಧಿಪತಿನೂ ಬಿದ್ದ ಮರುಕ್ಷಣ ಅವರ ಪೂರ್ವ ಇತಿಹಾಸ ಗೊತ್ತಾಗೋಯ್ತು ಅವರಿಗೆ. ನಾನು ಹೋದ ಜನ್ಮದಲ್ಲಿ ಏನಾಗಿದ್ದೆ, ಹೋದ ಜನ್ಮದಲ್ಲಿ ನಾನು ಏನು ಮಾಡಿದ್ದೆ, ಆಗ ನಾನು ಮಾಡಿರ್ತಕ್ಕಂಥ ತಪ್ಪುಗಳೇನು, ಅದಾದ್ಮೇಲೆ ಈ ಜನ್ಮ ನಂದು ಹೇಗಿದೆ ಅನ್ನೋದನ್ನ ಕಳೆದ ಜನ್ಮವನ್ನ ಮರುಕಳಿಸಿ ಜ್ಞಾಪಿಸಿ ಅವರಿಗೆ ಆ ಮೆಮೊರಿ ನಿಂತುಕೊಳ್ಳೋದಕ್ಕೆ ಈ ಮಂತ್ರ ಸಹಾಯ ಮಾಡುತ್ತೆ. ನೋಡಿದ್ರು ಬಹಳ ಸಂತೋಷ ಆಯಿತು. ನನ್ನ ಪೂರ್ವ ವೃತ್ತಾಂತವನ್ನ ಜ್ಞಾಪಿಸಿದಂತಹ ನಿಮಗೆ ನಾನು ನಮ್ರತೆಯಿಂದ ನಮಸ್ಕರಿಸ್ತೇನೆ ಅಂತ ಹೇಳಿ ಆ ವೃದ್ಧರಿಗೆ ನಮಸ್ಕರಿಸಿ ಆತನ ರಾಜ್ಯ ಆಸ್ಥಾನಕ್ಕೆ ಕರ್ಕೊಂಡೋಗಿ ಬೇಕಾದಷ್ಟು ಬಹುಮಾನಗಳನ್ನು ಕೊಟ್ಟು ವಿಶೇಷವಾದಂಥ ಅತಿಥಿ ಅಭ್ಯಾಗತರಿಗೆ ಸತ್ಕರಿಸುವಂಥ ರೀತಿ ಆ ವೃದ್ಧರಿಗೆ ಸತ್ಕರಿಸಿ ಅವ್ರನ್ನ ಕಳಿಸ್ಕೊಟ್ರು. ನಡೆದ ವೃತ್ತಾಂತವನ್ನ ತನ್ನ ಧರ್ಮಪತ್ನಿಗೆ ಹೇಳೋದಕ್ಕೆ ಹೊರಟ ರಾಜ. ನೋಡು, ನೀನು ಮಾಡಿದಂತಹ ಒಂದು ಒಳ್ಳೆ ಕೆಲಸ, ಏನಪ್ಪಾ ಅಂದ್ರೆ ನನ್ನ ನೀನು ಕಳಿಸ್ಬಿಟ್ಟಲ್ಲ, ಅರಣ್ಯಕ್ಕೆ ಹೋಗು, ಆಯಿತು, ನಾನು ನಿನ್ನ ತಲೆ 1000 ಒಳಾದ್ರೂ ಪರವಾಗಿಲ್ಲ ಅಂತ ಹೇಳಿ ನಾನು ಕಳಿಸ್ಬಿಟ್ಟಲ್ಲ. ನಾನು ಹೋಗಿ ಅಲ್ಲಿ ಭಗವಂತನ ಧ್ಯಾನ ಮಾಡಿದೆ, ಭಗವಂತನ ಆಶೀರ್ವಾದ ಪಡೆದೆ. ಆ ಭಗವತ ಆಶೀರ್ವಾದದಿಂದ ಇಂತಹ ಒಬ್ಬ ಯತಿಗಳು ನಮಗೆ ಸಿಕ್ಕಿದ್ರು. ನಾನು ಇಲ್ಲೇ ಇದ್ದಿದ್ರೆ, ನಾನು ಇನ್ನೇನೋ ಕೆಲಸದಲ್ಲಿದ್ದರೆ ಅವ್ರು ಬರೋರು ಹೋಗ್ತಿದ್ರು, ನಾನು ಸಿಗ್ತಿದ್ನೋ ಇಲ್ಲೋ ಗೊತ್ತಿಲ್ಲ. ಆದರೆ ನಾನು ಹೋಗಿ ಬರೋ ತನಕ ಅವ್ರು ಕಾದು ನಾನು ನೋಡಿ ನನಗೆ ದಾರಿಯಲ್ಲೇ ಹೀಗೆ ಹೇಳಿದ್ರು. ನನ್ನ ವೃತ್ತಾಂತ ನಾನು ಹೋದ ಜನ್ಮ ಅಂತ ಏನು ಗೊತ್ತಾಯಿತು. ಆದರೆ ಕಳೆದ ಜನ್ಮದಲ್ಲಿ ನಾನೊಂದು ಮಾಡಬಾರದು ತಪ್ಪು ಮಾಡಿಬಿಟ್ಟಿದ್ದೀನಿ. ಕಳೆದ ಜನ್ಮದಲ್ಲಿ ನಾನು ಮಾಡಬಾರ್ದಂಥ ಒಂದು ತಪ್ಪು ಮಾಡಿದ್ದೀನಿ. ಏನು ತಪ್ಪು? ಆ ಜನ್ಮದಲ್ಲಿ ನಾನೊಂದು ಗೋವನ್ನು ಹೊಡೆದು ಗೋವಿನ ಆಹಾರವಾಗಿ ತಿಂದಿದ್ದೇನೆ. ಒಂದು ಗೋವನ್ನು ಹೊಡೆದು ಆಹಾರವಾಗಿ ಅದನ್ನು ಸ್ವೀಕರಿಸಿಬಿಟ್ಟಿದ್ದೇನೆ. ಅಂದು ನಾನು ಪ್ರಾರಬ್ಧ ಕರ್ಮ, ಅಂದು ಕರ್ಮ ನಾನು ಅನುಭವಿಸಿದ್ದೇನೆ. ಆ ಕರ್ಮದ ಫಲ ಇವತ್ತು ನನ್ನ ದಾಂಪತ್ಯದಲ್ಲಾಗಲಿ ಅಥವಾ ನಾನು ಹಾಕುವ ಹೆಜ್ಜೆನಲ್ಲಿ ನಾನು ಎಷ್ಟೇ ಸಮಂಜಸವಾಗಿದ್ದು, ಎಷ್ಟೇ ನ್ಯಾಯಬದ್ಧವಾಗಿದ್ದರೂ ಎಲ್ಲೋ ಒಂದು ತಪ್ಪು ಆಗ್ತಾ ಇದೆ. ಆದರೆ ಅದಕ್ಕೆ ಪ್ರಾಯಶ್ಚಿತ್ತ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಆ ಪ್ರಾಯಶ್ಚಿತ್ತದ ಒಂದು ರಹಸ್ಯನ ಗುರುಗಳು ನನಗೆ ಹೇಳಿಕೊಟ್ರು. ಏನಪ್ಪಾ ಅಂದರೆ, ನಿನ್ನ 7 ಜನ್ಮಗಳು, ನಿನ್ನ ಹಿಂದಿನ 7 ತಲೆಮಾರಿಗೆ ಮೋಕ್ಷವನ್ನು ಕೊಡಬೇಕಾದ್ರೆ, ಆಗ ನೀನು ಮಾಡುವಂತಹ ಕಾಯಕ ಕ್ರಮಬದ್ಧವಾಗಿರಬೇಕಾದ್ರೆ ಅದಕ್ಕೆ ಸಾಮಾನ್ಯವಾಗಿ ನೀನು ಆ ಹಿಂದಿನ 7 ತಲೆಮಾರಿರ್ತಕ್ಕಂಥ ಹಿರಿಯರು ನಿನ್ನ ಕರ್ಮಫಲವನ್ನು ದೂರ ಮಾಡಿ ನಿನಗೆ ಮುಂದಿನ ಒಂದು ಒಳ್ಳೆಯ ಶ್ರೇಯಸ್ಸನ್ನು ಸದ್ಗತಿಯನ್ನು ಕೊಡಬೇಕಾದ್ರೆ ಶ್ರಾದ್ದ ಕರ್ಮಾದಿಗಳನ್ನು ಮಾಡಬೇಕಾದಂತಹ ತಿಲತರ್ಪಣ ಶ್ರಾದ್ದ ಕರ್ಮಾದಿಗಳನ್ನು ಮಾಡಿದ್ರೆ ಅವ್ರು ಅಷ್ಟೂ ಜನ 7 ಜನ ನಿನಗೆ ಆಶೀರ್ವದಿಸಿದ್ರೆ ಹಿಂದೆ ನೀನು ಮಾಡಿರೋ ಕರ್ಮಫಲ ಖಂಡಿತ ನಿನಗೆ ದೂರ ಆಗುತ್ತೆ ಅನ್ನೋ ರಹಸ್ಯ ನನಗೆ ಹೇಳಿದ್ರು ಅಂತ. ಅದು ಹೇಳೋದಕ್ಕಿಂತ ಮುನ್ನ ತನ್ನ ಅರ್ಧಾಂಗಿ ರಾಣಿ ಇದೆಲ್ಲ ಆಕೆನೇ ಹೇಳಿಬಿಟ್ರು ವೃತ್ತಾಂತವನ್ನು. ನನಗೆ ಗೊತ್ತು ನೀವು ಕಾಡಿಗೆ ಹೋಗಬೇಕಾಗಿದ್ದ ಅಂತ, ನೀವು ಅವಾಗ ಇರುವೆಗಳ ಹತ್ರ ಮಾತಾಡುವಂಥ ಕಲೆ ನನಗೆ ಗೊತ್ತು. ಯಾಕೆಂದ್ರೆ ನನ್ನ ಪೂರ್ವ ಇತಿಹಾಸ ಅದನ್ನು ಪಾಠ ಹೇಳಿದ್ದೆ ನಾನೇ ನಿಮಗೆ. ಯಾಕೆಂದ್ರೆ ಆ ರಹಸ್ಯವನ್ನು ಹೇಳಲಿಕ್ಕೆ ಆ ಜನ್ಮದಲ್ಲಿ ನಾನು ನಿಮಗೆ ಹೇಳಿದ್ದೆ ವಿಚಾರವನ್ನು ಹೇಳಿದ್ದೆ. ಆದರೆ ಅದನ್ನು ಅರ್ಥ ಮಾಡ್ಕೊಂಡಿದ್ರಿ, ಅರ್ಥೈಸ್ಕೊಂಡಿದ್ರಿ. ಆದರೆ ಈ ಜನ್ಮದಲ್ಲಿ ಆ ರಹಸ್ಯ ನಿಮ್ಮಲ್ಲಿ ಇಟ್ಕೊಂಡಿದ್ರಿ. ಅದಕ್ಕಾಗಿ ನೀವು ಒಂದು ಕಾಡಿಗೆ ಹೋಗಿ ಅಲ್ಲಿ ಜಪತಪಗಳನ್ನು ಮಾಡಿದ್ರಿ. ಪುನಃ ಯತಿಗಳ ಮುಖಾಂತರ ನಿಮ್ಮ ಪೂರ್ವ ಜನ್ಮದ ಇತಿಹಾಸ ಗೊತ್ತಾಯಿತು. ಒಂದು ಗೋವನ್ನು ಹೊಡೆದು ತಿಂದಿದ್ರಿ. ಈ ಜನ್ಮದಲ್ಲಿ ಒಂದು ಸಣ್ಣ ಇರುವೆಗೂ ನೀವು ತೊಂದರೆ ಕೊಡಬಾರದು. ಹೋದ ಜನ್ಮದ ಕತೆ ಆಯ್ತು, ಈ ಜನ್ಮ ಹೀಗಾಯ್ತು. ಆದರೆ ಇದಕ್ಕೆ ಮುಕ್ತಿ ಹೇಗೆ ಸಿಗಬೇಕಾಗತ್ತೆ? ಈ ರಾಜ್ಯದಲ್ಲಿ ಗತಿಸಿರ್ತಕ್ಕಂಥ ಹಿರಿಯ ರಾಜರಿದ್ದರಲ್ಲ, ಅವರೆಲ್ಲರಿಗೂ ಸದ್ಗತಿಯನ್ನು ಕೊಟ್ಟರೆ, ಅವರೆಲ್ಲರಿಗೂ ಶ್ರಾದ್ದ ಕರ್ಮಾದಿಗಳನ್ನು ಮಾಡಿದ್ರೆ, ಅವರೆಲ್ಲರ ಒಂದು ಪಕ್ಷಮಾಸದಲ್ಲಿ ಕೊಡಬೇಕಾದ ತಿಲತರ್ಪಣವನ್ನು ಮಾಡಿದ್ರೆ, ಆಗ ನೀವು ಆ ಜನ್ಮದಲ್ಲಿ ಮಾಡಿದಂಥ ಕರ್ಮಫಲ ಇಲ್ಲಿ ನಿಮಗೆ ದೂರ ಆಗುತ್ತೆ. ನಾವು ಈಗ ನಮಗೆ ಶಕ್ತಿ ಇದೆ ಅಂತ ಇನ್ನೊಬ್ಬರನ್ನ ದೂಷಿಸ್ತಕ್ಕಂಥದ್ದು, ಇನ್ನೊಬ್ಬರನ್ನ ನಿಂದಿಸ್ತಕ್ಕಂಥದ್ದು, ಇನ್ನೊಬ್ಬರನ್ನ ತೆಗಳ್ತಕ್ಕಂಥದ್ದು, ಯಾವುದು ತಿನ್ನಬೇಕು ಅದನ್ನು ಬಿಟ್ಟು ಇನ್ನೆಲ್ಲವನ್ನು ತಿನ್ನಲಿಕ್ಕೆ ಮುಂದಾಗುವಂತಹದ್ದು, ಅದರಲ್ಲೂ ಒಂದು ಗೋವಿಗೆ ಒಂದು ಕೋಲ್ ತಗೊಂಡು ಒಂದು ಏಟು ಹೊಡೆದಿದ್ರೂ ಸಹಿತ ಅದು ಪಾಪವಾಗಿ ಪರಿಗಣಿಸುತ್ತೆ. ಗೋವನ್ನು ಅಪ್ಪಿತಪ್ಪಿ ಮಲಗಿರುವಾಗ ನೀವೇನಾದ್ರು ಕಾಲಲ್ಲಿ ಒದ್ರಿ ಅಂದರೆ, ಕಾಲು ಟಚ್ ಮಾಡಿದ್ರಿ ಅಂದರೆ ಅದು ಇನ್ನಷ್ಟು ದೊಡ್ಡ ಘೋರ ಅಪರಾಧ ಆಗುತ್ತಂತೆ. ಗೋವು ಪ್ರಸವ ವೇದನೆ ಅನುಭವಿಸುವಾಗ, ಆ ಕರು ಹಾಕುವಾಗ ಪ್ರಸವ ವೇದನೆ ಅನುಭವಿಸುವಾಗ ಸಾಧ್ಯವಾದಷ್ಟು ನಿಮ್ಮ ಕೈಲಾದ ಏನು ಸಹಾಯ ಮಾಡ್ಬೋದು, ಏನು ಮಾಡ್ಬೋದು ಅದಕ್ಕೆ ನೀವು ಭಾಗವಹಿಸಿದ್ದೀರಾ, ಅದನ್ನ ನೋಡ್ಕೊಂಡು ಸುಮ್ಮನೆ ಏನೋ ನಿಮ್ಮ ಮನಸ್ಸಲ್ಲಿ ಬೇರೆ ಕಲ್ಪನೆಗಳ ಕಟ್ಕೊಂಡ್ರೆ ಅದು ಮತ್ತಷ್ಟು ಸಮಸ್ಯೆಗೆ ಈಡು ಮಾಡುತ್ತಂತೆ. ಆಗ ರಾಜ
ಆ ಮಾಸದಲ್ಲೇ ಅವರ ಪಿತೃದೇವತೆಗಳಿಗೆ ಸೂಕ್ತವಾದಂತಹ ರೀತಿ ಶ್ರಾದ್ದ ಕರ್ಮಾದಿಗಳನ್ನು ಮಾಡಿ ಅವರ ಹಿರಿಯರ ಆಶೀರ್ವಾದವನ್ನು ಪಡೆದು ಹಿಂದೆ ನಾನು ಮಾಡಿರ್ತಕ್ಕಂಥ ಗೋವಿಗಾದಂತಹ ನನ್ನಿಂದಾದಂತಹ ಅನ್ಯಾಯ, ಆ ಗೋವನ್ನು ಹೊಡೆದು ತಿಂದಂತಹ ಆ ದೋಷ ಇವತ್ತು ನನ್ನ ದೂರ ಆಗಲಿ ಅಂತ ದಂಪತಿಗಳಿಬ್ಬರೂ ಸಹಿತ ಪ್ರಾರ್ಥನೆಯನ್ನು ಮಾಡಿ ಇಬ್ಬರೂ ಸಹಿತ ಅವರು ಭಗವಂತನ ಹಿರಿಯ ಪಿತೃದೇವತೆಗಳನ್ನು ಕೇಳಿದ್ರಿಂದ ಅವರ ಮುಂದಿನ ಪರಂಪರೆ ಬಹಳ ವಿಶೇಷವಾಗಿ ಗುರುಗಳ ಆಶೀರ್ವಾದ ಸಿಗ್ತದೆ. ಆ ಸಿಕ್ಕಿದ್ರಿಂದಲೇ ಅಂದಿನಿಂದ ಇಂದಿನವರೆಗೂ ಯತಿಗಳಾಗಲಿ ರಾಜರಾಗಲಿ ಪ್ರತಿಯೊಬ್ಬರು ಸಹಿತ ಅದಕ್ಕೆ ಅಂತಾನೆ ಯತಿ ಮಹಾಲಯ ಅಮಾವಾಸ್ಯೆ ಅಂತ ಬರುತ್ತೆ. ಬರೀ ಯತಿಗಳಿಗೆ ಮಾತ್ರ, ಸಾಧು ಸಂತರಿಗೆ ಸನ್ಯಾಸಿಗಳಿಗೆ ಮಾತ್ರ ಒಂದು ದಿವಸ ಶ್ರಾದ್ದ ಕರ್ಮಾದಿಗಳು ಅಂತ ಹೇಳಿದ್ದಾರೆ. ಇದೆಲ್ಲ ಬಹಳ ಇದೆ. ಆದರೆ ಪಕ್ಷಮಾಸ ಯಾರೂ ಸಹಿತ ನಿಮ್ಮ ಮನೆಗಳಲ್ಲಿ ಗತಿಸಿರ್ತಕ್ಕಂಥ ಪಿತೃದೇವತೆಗಳನ್ನ ಮರೆತು ಕೂತ್ಕೋಬೇಡಿ. ಈ ಸಮಯದಲ್ಲಿ ಅವ್ರಿಗೆ ಏನು ಶ್ರಾದ್ದ ಕರ್ಮಾದಿ ಮಾಡ್ತೀರಿ, ಏನು ತಿಲತರ್ಪಣವನ್ನು ಕೊಡ್ತೀರಿ, ಏನು ಎಡೆಗಳನ್ನು ಇಡ್ತೀರಿ, ಎಡೆಗಳನ್ನು ಕೊಟ್ಟು ಬ್ರಾಹ್ಮಣರನ್ನ ಸತ್ಕರಿಸ್ತೀರಿ, ಅವರ ಆಶೀರ್ವಾದ ಪಡಿತೀರಿ, ಖಂಡಿತ ಒಳಿತಾಗತ್ತೆ. ನಿಮ್ಮ ಕುಟುಂಬ ಒಳ್ಳೇದಾಗ್ಲಿ, ಚೆನ್ನಾಗಿರಲಿ ಅನ್ನೋದಕ್ಕೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣಗಳು ನಿಮ್ಮ ಮುಂದೆ. ಒಳ್ಳೇದಾಗ್ಲಿ. ಗುರುಜೀಗ ಪಂಚಾಂಗ ಶ್ರವಣ ಮಾಡು. ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣ ಗಣಪತಿ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದಯೇ ನಮೋ ಗಣಪತಯೇ ನಮಃ ಪ್ರಮದಪದಯೇ ನಮಸ್ತೆ ಅಸ್ತುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶಿನಿ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಶ್ರೀ ಫ್ಲವನಾಮ ಸಂವತ್ಸರೇ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣಪಕ್ಷ 4-10-2021 ಬುಧವಾರ ಸೋಮವಾರ ತ್ರಯೋದಶಿ. ಇವತ್ತು ಉಪ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಹೊಂದಿದ್ರೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬಹುದು. ಹಾಗೆ ದೇವರ ದರ್ಶನ, ವಿಶೇಷವಾಗಿ ಸಾಂಬ ಸದಾಶಿವನ ಅನುಗ್ರಹ, ಪುಣ್ಯಕ್ಷೇತ್ರಗಳ ದರ್ಶನ ಅಥವಾ ತೀರ್ಥಕ್ಷೇತ್ರಗಳಲ್ಲಿ ಇವತ್ತಿನ ದಿವಸ ಭಗವಂತನ ಪ್ರಾರ್ಥನೆ, ಇದೆಲ್ಲವೂ ಸಹಿತ ಮಹತ್ತರವಾಗಿರ್ತಕ್ಕಂಥದ್ದು. ಹಾಗೆ ತಾವು ಮಾಡುವಂತಹ ಕಾಯಕ ತಮ್ಮ ತಮ್ಮ ಪ್ರಾಂತ್ಯಗಳಲ್ಲೇ ಇದ್ದು ಅಲ್ಲಿರ್ತಕ್ಕಂತಹ ಭಗವತ್ ಸಂಕಲ್ಪವನ್ನು ಸಿದ್ಧಿಪಡಿಸಿಕೊಳ್ಳೋದು ಬಹಳ ವಿಶೇಷವೇ ಸರಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪುರ್ವಾರಗುಂದನಾಂ ಮೃತ್ಯೋನ್ಮೃಕ್ಷೀಮಾಮೃತಾತ್. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಭಗವಂತ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ. ಇನ್ನು ರಾಶಿಫಲಗಳತ್ತ ಗಮನ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ವಾರದ ಮೊದಲನೇ ದಿವಸ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಾರಂಭಿಕವಾಗಿ ಸ್ವಲ್ಪ ಅಡ್ಡಿ ಆತಂಕ ಅನ್ನೋದಿದೆ. ಮನಸ್ಸಿಗೊಂಥರ ಆತಂಕ ಇದೆ, ಭಯದ ವಾತಾವರಣ ಇದೆ. ಏನೋ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗುತ್ತೋ ಇಲ್ವೋ, ಅಥವಾ ಇವತ್ತು ನಾವು ಹಾಕುವ ಹೆಜ್ಜೆಯಲ್ಲಿ ವ್ಯತ್ಯಾಸ ಆಗುತ್ತೋ ಏನೋ, ಒಂದಿಷ್ಟು ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತೊಳಗ್ತಾ ಇದೆಯಲ್ಲ, ಹೇಗಪ್ಪ ಭಗವಂತ ಅನ್ನುವಂತಹ ನಿಮ್ಮ ಮನಸ್ಥಿತಿ ಇದೆ. ಆದರೆ ಒಂದಷ್ಟು ದುಃಖದುಮ್ಮಾನ ನಿಮ್ಮಲ್ಲಿ ತುಂಬ ಬಾಧೆಯಿಂದ ಇದೆ. ಆದರೆ ಇವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2ರಿಂದ 4:20 ಈ ಸಮಯದಲ್ಲಿ ಮಾತ್ರ ಸ್ವಲ್ಪ ಜಾಗರೂಕರಾಗಿದ್ದರೆ ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಮೇಷರಾಶಿಯಲ್ಲಿ ಇರ್ತಕ್ಕಂಥವರು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹಿರಿಯರ ಆಶೀರ್ವಾದದೊಂದಿಗೆ ತಾವು ಹಾಕುವ ಹೆಜ್ಜೆ ಬಹಳಷ್ಟು ಉನ್ನತವಾಗಿರುತ್ತೆ. ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದಾಗುತ್ತೆ. ಇವತ್ತು ಒಳ್ಳೆ ಯೋಗ ಫಲ ಎರಡೂ ಚೆನ್ನಾಗಿದೆ. ಆ ಯೋಗ ಫಲ ನಿಮಗೆ ಹೇಗೆ ಅಂದರೆ, ಇವತ್ತು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಶಿವಾರಾಧನೆ ಮಾಡತಕ್ಕಂಥದ್ದು. ಶಿವನ ಆಸ್ಥಾನದಲ್ಲಿ ಒಂದಷ್ಟು ತುಂಬೆ ಹೂವಾಗಲಿ ಅಥವಾ ಶ್ವೇತ ಪುಷ್ಪಗಳಾಗಲಿ, ಬಿಲ್ವಪತ್ರೆ ಆಗಲಿ, ಇಂಥದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹೊಸದಾಗಿ ವ್ಯಾಪಾರ ಮಾಡತಕ್ಕಂಥವರು ಅಥವಾ ಏನಾದ್ರು ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತಿರ್ತಕ್ಕಂಥವ್ರು, ವೃತ್ತಿ ಧರ್ಮದಲ್ಲಿ ಏನಾದ್ರು ಒಂದು ವಿಶೇಷತೆಯನ್ನು ಕಾಣಬೇಕು ಅಂತಿರ್ತಕ್ಕಂಥವ್ರು, ಇವರೆಲ್ಲರೂ ಸಹಿತ ನೀವು ಮಾಡುವಂತಹ ಪ್ರತಿ ಕಾಯಕದಲ್ಲೂ ಒಂದೊಂದು ಬದಲಾವಣೆಗಳು ತಂದುಕೊಂಡು ಏನಾದ್ರು ಒಂದಷ್ಟು ಸ್ಥಿತಿಗತಿಗಳ ಅಭಿವೃದ್ಧಿಗಾಗಿ ತಾವೇನು ಚಿಂತನೆ ಮಾಡ್ತಿರ್ತೀರೋ ಆ ಚಿಂತನೆಯಲ್ಲಿ ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಏನಾದ್ರು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗಣಪತಿನೂ ಪ್ರಾರ್ಥನೆ ಮಾಡಿ, ಶಿವ ಮಂದಿರಕ್ಕೆ ಹೋಗಿ ಬನ್ನಿ. ಶಿವನ ಆಸ್ಥಾನದಲ್ಲಿ ಒಂದಷ್ಟು ಶ್ವೇತ ಪುಷ್ಪಗಳು, ತುಂಬೆ ಹೂವು ಕೊಟ್ಟು ಪ್ರಾರ್ಥನೆ ಮಾಡಿ ಮತ್ತಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುಚಂದ್ರ ಯೋಗ ಚೆನ್ನಾಗಿದೆ. ಚಂದ್ರನ ಯೋಗ ಚೆನ್ನಾಗಿರೋದ್ರಿಂದ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ. ಹಣಕಾಸಿನ ಬಗ್ಗೆ ಹೆಚ್ಚು ಲಾಭವನ್ನು ಕಾಣ್ತೀರಿ. ಇರತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ದೂರ ಮಾಡಿಕೊಂಡ್ರೆ ಸಾಧ್ಯವಾದಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಒಳ್ಳೆ ಯೋಗ ಇರತಕ್ಕಂಥ ಈ ಶುಭ ದಿನ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯುತವಾಗಿರುವಂತಹ ಕಾಲ ಆಗುತ್ತೆ. ಇವತ್ತಿನ ದಿವಸ ಸಾಧ್ಯವಾದರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪತಿ ಆರಾಧನೆಯೊಂದಿಗೆ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಯಾವುದೇ ಅಸಮಾಧಾನ ಇದ್ರೂ ದೂರ ಮಾಡಿಕೊಂಡು ಒಂದಷ್ಟು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ಬೇಕಾದ್ರೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಅಥವಾ ಶಕ್ತಿ ದೇವತೆಯನ್ನು ಆರಾಧನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವ್ರು ಬೆಳಗ್ಗೆ ಮನೆಯಿಂದ ಆಚೆಗೆ ಹೋಗಬೇಕಾದ್ರೆ ಒಂದು ಲೋಟದಲ್ಲಿ ಸ್ವಲ್ಪ ನೀರು ತಗೊಂಡು ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಅದನ್ನು ದೃಷ್ಟಿ ತೆಗೆದು, ಅಂದ್ರೆ ಅರಿಶಿಣದ ನೀರಲ್ಲಿ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿದ್ರೆ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ.
ಜೊತೆಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರು, ಹೆಣ್ಣು ಮಕ್ಕಳು ಸ್ವಲ್ಪ ಮೌನದಿಂದಿರಿ. ಇವತ್ತು ಯಾರನ್ನೂ ಹೆಚ್ಚು ಮಾತಾಡಬೇಡಿ. ಇವತ್ತು ಮಾತಾಡೋದ್ರಿಂದ ಒಂದಲ್ಲ ಒಂಥರ ಸಮಸ್ಯೆಗಳು ಈಡಾಗ್ತೀರಿ. ಆ ಸಮಸ್ಯೆಗಳು ಬರದಿರ ನೋಡ್ಕೋಬೇಕಂದ್ರೆ ಒಬ್ಬರತ್ರ ಹೆಚ್ಚು ಮಾತಾಡೋದು ಬೇಡ. ಎಷ್ಟು ಬೇಕೋ ಅಷ್ಟು ಮಾತು ಮೌನವಾಗಿದ್ರೂ ಹಸನ್ಮುಖಿತನ ನಿಮ್ಮದಾಗಿರಲಿ. ನಗುಮುಖದಿಂದ ವರ್ತನೆ ಮಾಡಿ ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಯಾವುದೇ ಕೆಲಸದಲ್ಲಾದರೂ ಏನಾದರೂ ಫಲಾಫಲಗಳನ್ನು ಸಿದ್ಧಿಸ್ಕೋಬೇಕಾದ್ರೆ ಶಕ್ತಿ ದೇವತೆಯ ಪ್ರಾರ್ಥನೆಯಿಂದ ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನ ಚೆನ್ನಾಗಿದ್ದಾಗ ಒಂದಿಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಒಂದಷ್ಟು ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿ ಇರುತ್ತೆ. ಹಾಗೆ ಸಣ್ಣ ಪುಟ್ಟ ವಿಚಾರಗಳಲ್ಲೂ ಸಹಿತ ಹೆಚ್ಚು ಆಸಕ್ತಿ ಇಲ್ಲದಂಥ ರೀತಿಯಲ್ಲೇ ಇರುತ್ತೆ. ಹಾಗೆ ಮಿಥುನ ರಾಶಿಯವರು ಯಾವ್ದು ಮಾಡಬೇಕು, ಯಾವ್ದು ಬಿಡಬೇಕು, ಯಾವುದನ್ನು ಪ್ರಾರಂಭಿಸಿದ್ರೆ ಅದು ಅಂತಿಮ ಕರೆಕ್ಟಾಗಿ ಆಗುತ್ತೆ, ಇದ್ರ ಬಗ್ಗೆ ಸ್ವಲ್ಪ ಅರಿವಿಲ್ಲದಂಥ ರೀತಿಯಲ್ಲಿ ಆಗಿಬಿಡ್ತೀರಿ. ಆದರೆ 12ರ ನಂತರ ಅಂತೂ ತುಂಬ ಬದಲಾವಣೆ ತಂದುಕೊಳ್ತೀರಿ. ಮಧ್ಯಾಹ್ನ 12ರವರೆಗೂ ಮಾತ್ರ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ, ಒಂದಷ್ಟು ಅಸಮಾಧಾನ ಇದೆ. 12 ಗಂಟೆ ದಾಟಿದ್ರೆ ತುಂಬ ಬದಲಾವಣೆಗಳನ್ನು ತಂದುಕೊಳ್ತೀರಿ. ಇವತ್ತಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಶಕ್ತಿ ದೇವತೆಯನ್ನು ಆರಾಧನೆ ಮಾಡೋದ್ರಿಂದ ತುಂಬ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 3:20 ತನಕ, 2ರಿಂದ 3:20 ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯ ನಡೆದರೆ ಆರ್ಥಿಕ ಪರಿಸ್ಥಿತಿಯನ್ನು ಬಹಳಷ್ಟು ಚೆನ್ನಾಗಿ ಅಭಿವೃದ್ಧಿಪಡಿಸಿಕೊಳ್ಳಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ವಾರದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರ ಸುಂದರೇಶ್ವರನ್ನ ಪ್ರಾರ್ಥನೆ ಮಾಡಿ ಸ್ವಲ್ಪ ಸಾಧ್ಯವಾದಷ್ಟು ಇವತ್ತು ಮೌನದಿಂದ ಇರತಕ್ಕಂಥದ್ದೇ ಉತ್ತಮ. ಗರ್ಜನೆ ಬೇಡ, ಯಾರೊಬ್ಬರ ಮೇಲೂ ಕೂಗಾಡ್ತಕ್ಕಂಥದ್ದು ಬೇಡ. ಇನ್ನೊಬ್ಬರ ಮನಸ್ಸನ್ನು ನೋಯಿಸಿ ನೀವು ಅದರಿಂದ ಲಾಭ ಪಡಿತಕ್ಕಂಥದ್ದು ಏನೂ ಇಲ್ಲ. ಇನ್ನೂ ಸಮಸ್ಯೆ ನಿಮಗೆ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು ನೀವು ಸೈಲೆಂಟ್ ಆಗಿದ್ರು ನಿಮ್ಮನ್ನು ಸೈಲೆಂಟ್ ಆಗಿರಕ್ಕೆ ಬಿಡೋದಿಲ್ಲ. ಏನಾದರೂ ಒಂದು ವರ್ತನೆ ಚೇಂಜ್ ಮಾಡ್ತಾರೆ. ಆಗ ಅವರ ವರ್ತನೆಗಳು ಚೇಂಜ್ ಆದಾಗ ನೀವು ಮಾತಾಡಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ. ಹಾಗಂತ ಮಾತಾಡಿದ್ರೆ ಲಾಭ ನಿಮಗೆಲ್ಲ ನಷ್ಟನೇ ಆಗುತ್ತೆ. ಆದ್ದರಿಂದ ಕರ್ಕಾಟಕ ರಾಶಿಯವರು ಬಹಳ ಎಚ್ಚರಿಕೆಯಿಂದಿರಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಇರ್ತಕ್ಕಂಥವ್ರು ಮಧ್ಯಾಹ್ನ ಸರಿಯಾದ ಸಮಯಕ್ಕೆ ಊಟ ಮಾಡಿ. ನೀವು ಊಟ ಮಾಡೋದಕ್ಕಿಂತ ಮುನ್ನ ಒಬ್ಬರು ಯಾರಿಗಾದ್ರೂ ಹಸಿವಿರ್ತಕ್ಕಂಥ ವ್ಯಕ್ತಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡಿ. ಹಾಗೆ ಇವತ್ತು ಸಾಧ್ಯವಾದರೆ ಸಾಕು ಪ್ರಾಣಿಗಳಿಗೋ, ಗೋಮಾತೆಗೋ ಅಥವಾ ಎಲ್ಲಾದರೂ ಶ್ವಾನಗಳಿಗೋ ಏನಾದರೂ ಒಂಚೂರು ಪದಾರ್ಥಗಳನ್ನು ಹಾಕುವಂಥದ್ದು ಬಹಳ ಉತ್ತಮ. ಇದರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಎಲ್ಲೇ ಆಫೀಸು, ಉದ್ಯೋಗ, ಕೆಲಸಕ್ಕಂತ ಹೊರಡೋದಕ್ಕಿಂತ ಮುನ್ನ ಬರೀ ಹೊಣೆಯಲ್ಲಿ ಹೊರಡೋದು ಬೇಡ. ಹಣೆ ಮೇಲೆ ಒಂಚೂರು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಹಣೆಗೆ ಹಚ್ಕೊಂಡು ಹೊರಡೋದು ಬಹಳಷ್ಟು ಉತ್ತಮ ಅನ್ಸುತ್ತೆ. ಅದರಿಂದ ಒಳ್ಳೆ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ವಾರದ ಮೊದಲನೇ ದಿವಸ ಸೋಮವಾರ. ಇವತ್ತು ಸೋಮೇಶ್ವರ ಸುಂದರೇಶ್ವರನ್ನ ಪ್ರಾರ್ಥನೆ ಮಾಡಿ. ಪ್ರತಿನಿತ್ಯ ಇದ್ದಂಥ ರೀತಿಯಲ್ಲಿ ಗರ್ಜನೆ ಇವತ್ತಾಗುವುದಿಲ್ಲ. ಪ್ರತಿನಿತ್ಯ ನಡವಳಿಕೆಗಳಿದ್ದಂಗೆ ಇವತ್ತು ಆಗುವುದಿಲ್ಲ. ಇವತ್ತು ಪ್ರಾರಂಭಿಕವಾಗಿ ಒಂದಷ್ಟು ಸಮಸ್ಯೆಗಳಿದೆ, ತೊಂದರೆಗಳಿದೆ. ಮಧ್ಯಾಹ್ನ 12ರವರೆಗೂ ಬರೀ ಕನ್ಫ್ಯೂಷನ್ಸ್ ಇರುತ್ತೆ. ಇದಾಗುತ್ತೋ ಬಿಡುತ್ತೋ, ಇವತ್ತು ಕೆಲಸಕ್ಕೆ ಹೋದರೆ ಆಗುತ್ತೋ ಇಲ್ವೋ, ಅಥವಾ ಇವತ್ತು ನಾನು ಈ ಕೆಲಸ ಮಾಡಿದ್ರೆ ಬೇರೆ ಏನೋ ಸಮಸ್ಯೆ ಆಗ್ಬೋದೇನೋ, ಈ ಪ್ರಕಾರವಾಗಿ ಒಂದಲ್ಲ ಒಂಥರ ವಿಭಿನ್ನ ಆಲೋಚನೆಗಳು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಇದಕ್ಕಾಗಿ ನೀವು ಮಾಡಬೇಕಾಗಿರತಕ್ಕಂಥದ್ದು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ದುರ್ಗೆಯ ದೀಪ ನಮಸ್ಕಾರದಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತು ಬಹಳ ದೂರಬಾರ ಪ್ರಯಾಣ ಅಂತ ಅನ್ಕೊಂಡಿದ್ರೆ ಅದನ್ನು ಪ್ರಯಾಣ ಹೋಗುವಂಥದ್ದು ಬೇಡ, ನಿಲ್ಲಿಸ್ಕೊಳ್ಳಿ. ಇವತ್ತು ಬಹಳಷ್ಟು ತಾಮಸದಿಂದ ತಾಳ್ಮೆಯಿಂದ ಇರಿ. ಮನೆಯಲ್ಲಿರ್ತಕ್ಕಂಥ ಹಿರಿಯರು ಏನು ಹೇಳ್ತಾರೋ ಅದನ್ನು ಸ್ವಲ್ಪ ಆಲಿಸಿ. ಎಲ್ಲವೂ ನಿಮಗೆ ಗೊತ್ತಿದ್ರು ಸಿದ್ಧ ಇನ್ನಷ್ಟು ಗೊತ್ತಾಗಬೇಕಾಗಿರೋ ವಿಚಾರಗಳಿರುತ್ತೆ. ಅದನ್ನು ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಎಲ್ಲವೂ ಸಹಿತ ಕಾರ್ಯಸಿದ್ಧಿಯ ಅನುಕೂಲ ಆಗುತ್ತೆ. ಹಾಗೆ ಇವತ್ತಿನ ದಿವಸ ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಮಾಡಿ ಅಥವಾ ಮಹಾವಿಷ್ಣು ಪಾದದ ಮೇಲೆ 2 ತುಳಸಿ ದಳವನ್ನು ಇಟ್ಟು ತದನಂತರ ನಿಮ್ಮ ಕಾಯಕಕ್ಕೆ ಮುಂದುವರಿಸಿದ್ರೆ ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು. ವೃತ್ತಿ ಧರ್ಮದ ಬಗ್ಗೆ ಅಭಿವೃದ್ಧಿ ಕಾಣಬೇಕು. ಇವತ್ತು ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೋಬೇಕು. ಹೊಸದಾಗಿ ಮಾಡುವ ಕೆಲಸದ ಕಡೆ ಸ್ವಲ್ಪ ಆಸಕ್ತಿ ಕೊಟ್ಟರು 4ರ ನಂತರ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಅನುಗ್ರಹ ಚೆನ್ನಾಗಿದೆ, ಶುಕ್ರ ಅನುಗ್ರಹ ಚೆನ್ನಾಗಿದೆ. ನಿಮ್ಮ ವರ್ಚಸ್ಸು ತೇಜಸ್ಸಿನಿಂದ ತಾವೇನು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಆದರೆ ಸರಿಸುಮಾರು ಮಧ್ಯಾಹ್ನ ಆಗಲಿ ಅಥವಾ ಸಂಧ್ಯಾಕಾಲ ಆಗಲಿ ಸಾಯಂ ಸಂಧ್ಯಾ ತಪ್ಪದೇನ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಒಳ್ಳೆ ಮನಸ್ಸಿನಿಂದ ನೀವು ಅರ್ಚನೆಯ ಸಂಕಲ್ಪವನ್ನು ಮಾಡಿಕೊಂಡ್ರೆ ಅಥವಾ ಒಳ್ಳೆ ಮನಸ್ಸಿನಿಂದ ನೀವೇನಾದರೂ ತೀರ್ಮಾನ ತಂದುಕೊಂಡ್ರೆ ಅಥವಾ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಾಗಲೇ ಒಂದು ಬೇವಿನ ವೃಕ್ಷದ ಹತ್ರ ಒಂಚೂರು ದೀಪ ಹಚ್ಚಿ ಒಂದು ಪ್ರಾರ್ಥನೆ ಸಲ್ಲಿಸಿದ್ರು ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ತುಲಾರಾಶಿ. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಒಂಚೂರು ಗಮನ ಹರಿಸಿ, ವ್ಯವಹಾರಗಳ ಕಡೆ ಒಂದಷ್ಟು ಗಮನ ಇರಬೇಕು. ಜೊತೆಗೆ ಸಣ್ಣ ಪುಟ್ಟ ಸಮಸ್ಯೆಗಳಿರತಕ್ಕಂಥದ್ದು ಮಧ್ಯಾಹ್ನ 12ರ ನಂತರ ನಿಮಗೆ ಎದುರಾಗಬಹುದು. ಆದಷ್ಟು ಇವತ್ತು ಆಫೀಸುಗಳಾಗಲಿ, ಕಚೇರಿಗಳಲ್ಲಾಗಲಿ ಅಥವಾ ಬೇರೊಬ್ಬರ ಹತ್ರ ವ್ಯವಹಾರ ಮಾಡಿಸ್ತಕ್ಕಂಥದ್ದಾಗಲಿ ಅಥವಾ ಕೊಟ್ಟು ತೆಗೆದುಕೊಳ್ಳುವಂತಹ ಲೇವಾದೇವಿಗಳಾಗಲಿ ಯಾವುದು ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ ಮಾಡತಕ್ಕಂಥದ್ದು ಒಳ್ಳೆಯದು.
ಇವತ್ತು ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕು ಹೊರಟರು ಪ್ರಾರಂಭಿಕವಾಗಿ ಒಂದಷ್ಟು ವಿಘ್ನಗಳು ಕಾಣಬಹುದು. ಮನಸ್ಸಿಗೆ ಅಸಮಾಧಾನ ಉಂಟಾಗಬಹುದು. ಯಾರು ನನ್ನ ಆತ್ಮೀಯರು ಅಂತ ನಂಬಿರ್ತೀವೋ, ಯಾವ ಒಳ್ಳೆ ವ್ಯಕ್ತಿ ಅಂತ ನಂಬಿರ್ತೀವೋ ಅಲ್ಲೇ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು, ಅಲ್ಲಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುವಂಥ ಲಕ್ಷಣಗಳಿದೆ. ಬಹಳಷ್ಟು ಜೋಪಾನ, ಎಚ್ಚರಿಕೆಯ ನಡೆ ಇವತ್ತು ಬಹಳಷ್ಟು ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹೊಸದಾಗಿ ಮಾಡುವ ಕೆಲಸಗಳ ಕಡೆ ಒಂದಷ್ಟು ಗಮನ ಕೊಟ್ಟರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸಿಕೊಳ್ತೀರಿ. ಸಾಕಷ್ಟು ದಿನಗಳ ನಂತರ ಒಂದು ಒಳ್ಳೆಯದಾಗುವಂತಹದ್ದು, ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಇವತ್ತು ನಿಮ್ಮ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ ಆಗಲಿ ಅಥವಾ ಸಂಧ್ಯಾ ಕಾಲ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ಏನಾದ್ರು ಒಂಚೂರು ಆಹಾರವನ್ನು ಹಾಕೋದ್ರಿಂದ, ಹಾಗೆ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆಯಷ್ಟು ಅವರೆಬೇಳೆ, ಒಂದು ಚಿಟಿಕೆಯಷ್ಟು ಅಕ್ಕಿ ಮತ್ತು ಅವರೆಬೇಳೆಯನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದಲೂ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ವ್ಯವಹಾರಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ತಂದುಕೊಂಡು ಹೆಚ್ಚು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ತಾವಿದ್ದೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿ ಸುಖ ಶಾಂತಿಯನ್ನು ತಂದುಕೊಳ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದು, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ತಕ್ಕಂಥದ್ದು, ಯಾವುದೇ ಕೆಲಸ ಮಾಡಬೇಕಾದ್ರೂ ಅದರದೇ ಆದಂತಹ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ನಮಗಿದೆ. ಆದರೂ ಸಹಿತ ಇವತ್ತಿನ ದಿವಸ ತಾವು ಏನು ಚಿಂತನೆ ಮಾಡ್ತಿದ್ರೋ ಆ ಚಿಂತನೆಯಲ್ಲಿ ಮತ್ತಷ್ಟು ಲಾಭವನ್ನು ಗಳಿಸುವಂತಹದ್ದು, ಹೆಚ್ಚು ವರ್ಚಸ್ಸು ತೇಜಸ್ಸನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು, ವ್ಯಾಪಾರದಲ್ಲಷ್ಟು ಮತ್ತಷ್ಟು ಲಾಭವನ್ನು ತಂದುಕೊಳ್ಳುವಂತಹ ಫಲಾಫಲಗಳು ಇದೆ. ಆದರೆ ಧನುರಾಶಿಯಲ್ಲಿ ಇರ್ತಕ್ಕಂಥವರು ಸ್ವಲ್ಪ ನಿಂದನೆಗೊಳಗಾಗಬೇಕಾಗತ್ತೆ. ಮಧ್ಯಾಹ್ನ 2 ರಿಂದ 6 ತನಕ, 2 ರಿಂದ 6 ಈ ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದೇ ಬಹಳಷ್ಟು ಉತ್ತಮ. ಇದರಿಂದ ಒಳ್ಳೆ ಫಲವನ್ನು ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ಈ ಶುಭ ದಿನ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಸ್ವಲ್ಪ ಕೋಪ ಮಾಡ್ಕೊಳ್ತಕ್ಕಂಥದ್ದು, ಒಂದಷ್ಟು ಮುಂಗೋಪ ಮಾಡ್ಕೊಳ್ತಕ್ಕಂಥದ್ದು, ಬೇರೇನೋ ಸಮಸ್ಯೆ ತಂದುಕೊಳ್ತಕ್ಕಂಥದ್ದು, ಇಲ್ಲದ ಚಿಂತನೆಗಳ ಬಗ್ಗೆ ಆಲೋಚನೆ ಮಾಡತಕ್ಕಂಥ ಪರಿಸ್ಥಿತಿ ಆಗಿರಬಹುದು. ಆದರೂ ಸಹಿತ ಮಕರ ರಾಶಿಯಲ್ಲಿ ಇರ್ತಕ್ಕಂಥವರು ಶನಿಶ್ಚರ ಮಂತ್ರವನ್ನು ಅಥವಾ ಹನುಮನ ಸಾನ್ನಿಧ್ಯವನ್ನ ಅಥವಾ ಶಿವಮಂದಿರವನ್ನು ದರ್ಶನ ಮಾಡೋದ್ರಿಂದ ಖಂಡಿತ ಇವತ್ತಿರ್ತಕ್ಕಂಥ ದೋಷಗಳು ದೂರ ಆಗಬಹುದು. ಏನೇ ಆದರೂ ತಾಳ್ಮೆ ಇರಲಿ, ಸಮಾಧಾನ ಇರಲಿ. ಸಮಯ ನಮ್ಮದು ಸಮಂಜಸ ಅಲ್ಲ ಅಂದಾಗ ನಾವು ಎಚ್ಚರಿಕೆ ನಡೀತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರು ಕೂಡಿಟ್ಟಂತಹ ಹಣ ಆಗಲಿ, ವಸ್ತುಗಳಾಗಲಿ, ಅಥವಾ ಏನಾದ್ರು ಸಾಮಗ್ರಿಗಳಾಗಲಿ, ಅಥವಾ ಯಾವ್ದಾದ್ರು ಕಾಗದ ಪತ್ರಗಳಾಗಲಿ, ಇದ್ರ ಬಗ್ಗೆ ಸ್ವಲ್ಪ ಜೋಪಾನ ಇರಬೇಕು. ಯಾಕೆಂದ್ರೆ ಸಾಕಷ್ಟು ಜನ ರಾಕ್ಷಸರು, ನಿಂದಕರು ಇಂತಹವ್ರ ಮಧ್ಯದಲ್ಲೇ ಇವತ್ತು ನಿಮ್ಮ ಜೀವನ. ಅದರಿಂದ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ ಇರಲಿ. ಯಾವುದನ್ನು ಸಹಿತ ಸಡನ್ ಆಗಿ ಒಪ್ಕೊಳ್ಳೋಕೆ ಹೋಗಬೇಡಿ. ಯಾವುದೇ ಕೆಲಸ ಆದರೂ ಸ್ವಲ್ಪ ಆಲೋಚನೆ ಮಾಡಿ. ಕೆಲವು ಸತಿ ದುಡುಕಿ ತೀರ್ಮಾನ ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಕೆಲವು ಸತಿ ಬಹಳ ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಕುಂಭರಾಶಿಯವರಿಗೆ ಪ್ರಸ್ತುತ ಗುರು ಚೆನ್ನಾಗಿಲ್ಲದ್ರಿಂದ ಇಂತಹ ಎಲ್ಲಾ ಸಮಸ್ಯೆಗಳು ಎದುರಾಗ್ತಿರುತ್ತೆ. ಯಾರನ್ನ ನಂಬಿದ್ದೀರೋ, ಯಾರು ಹಿರಿಯರು ಅಂತ ಅನ್ಕೊಂಡಿದ್ದೀರೋ, ಯಾರ ಜೊತೆ ಇದ್ರೆ ಏನು ಅನುಕೂಲ ಆಗ್ಬೋದು ಅನ್ಕೊಂಡಿದ್ದೀರೋ ಆ ಅನುಕೂಲಗಳು ಏನು ಆಗದಂತ ರೀತಿಯಲ್ಲಿದ್ದೀರಿ. ಹಾಗೆ ಸಣ್ಣ ಸಮಸ್ಯೆ ಅನ್ಕೊಂಡೆ ದೊಡ್ಡ ದೊಡ್ಡ ಸಮಸ್ಯೆಗಳಾಗುವಂಥ ಲಕ್ಷಣಗಳು ಸಾಕಷ್ಟು ಕಂಡು ಬರ್ತಾ ಇದೆ. ಬಹಳ ಎಚ್ಚರಿಕೆ ಬೇಕಾಗಿದೆ. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವರು ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ 3 ರಿಂದ 6:20 ತನಕ, 3 ರಿಂದ 6:20 ಈ ಸಮಯ ಅಷ್ಟು ಸಮಂಜಸವಲ್ಲ. ಸ್ವಲ್ಪ ಜಾಗರೂಕತೆಯಿಂದ ಶನಿಶ್ಚರ ಮಂತ್ರವನ್ನ ನಿರಂತರ ಪಠನೆ ಮಾಡ್ತಾ ಗುರುನ ಆರಾಧನೆ ಮಾಡತಕ್ಕಂಥದ್ದು, ಗುರು ಔದುಂಬರ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು ಇದು, ಅಥವಾ ಅಶ್ವತ್ಥ ಪ್ರಾರ್ಥನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಖಂಡಿತ ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಿ ಒಂದು ಬದಲಾವಣೆ ತಂದುಕೊಳ್ತೀರಿ. ವೃತ್ತಿ ಧರ್ಮದಲ್ಲಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಲ್ಲದ್ರಿಂದ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಕೈ ಕಡ್ದಂಗೆ ಆಗುತ್ತೆ. ಆದರೆ ವ್ಯವಹಾರಗಳು ಮಾತ್ರ ಯಾರೊಬ್ಬರು ನಿಮ್ಮನ್ನು ನೋಡಿದ್ರು ನಿಮ್ಮನ್ನು ಸತ್ಕರಿಸ್ತಕ್ಕಂಥದ್ದು, ನಿಮಗೆ ಗೌರವ ಕೊಡ್ತಕ್ಕಂಥದ್ದು, ನಿಮಗೊಂದು ಸ್ಥಾನಮಾನವನ್ನು ಕಲ್ಪಿಸ್ತಕ್ಕಂಥದ್ದು, ಹೊಸದಾಗಿ ಮಾಡುವ ಕೆಲಸದ ಕಡೆ ಸ್ವಲ್ಪ ಗಮನ ಕೊಟ್ಟರು ಸಹಿತ ಸಾಕಷ್ಟು ಅರ್ಥಗರ್ಭಿತವಾದಂಥ ಚಿಂತನೆಗಳನ್ನು ಮಾಡತಕ್ಕಂಥದ್ದು, ಇದೆಲ್ಲ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಯಾವುದೇ ಕೆಲಸದ ಬಗ್ಗೆ ಏನೇ ಒಂದು ಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಮಂತ್ರದಿಂದ ಇವತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಅಲ್ಲೊಂದು 11 ನಮಸ್ಕಾರ ಮಾಡಿ 2 ಹೂಗಳನ್ನು ತಂದು ಒಂದನ್ನು ದೇವರ ಹತ್ರ ಇಟ್ಟು ಮತ್ತೊಂದು ಹೂವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೆ ಎಂತಹ ಅಸಮಾಧಾನದ ಸನ್ನಿವೇಶ ಆದರೂ ಖಂಡಿತ ದೂರ ಮಾಡ್ಕೊಳ್ತೀರಿ. ಒಳ್ಳೆ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಶರಿಂದ. ಇಲ್ಲಿಗೆ ವೀಕ್ಷಕರೇ ಈ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜೀವಿತನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳು ಇದೆಲ್ಲ ತಿಳಿಸ್ಕೊಟ್ರಿ. ಜೊತೆಗೆ ಒಬ್ಬ ರಾಜನ ಕಥೆಯನ್ನ ಕೂಡ ತಿಳಿಸ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗ್ಲಮ್ಮ, ಶುಭವಾಗಲಿ. ವೀಕ್ಷಕರೇ, ಇದೇ ಬರುವ ಬುಧವಾರ ಅಕ್ಟೋಬರ್ 6ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ಪಿತೃಪಕ್ಷದ ಕಡೆಯ ದಿನ. ಹಾಗಾಗಿ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಪಿತೃಗಳಿಗೆ ಸಲ್ಲಿಸುವಂತಹ ವಿಶೇಷ ಕಾರ್ಯವನ್ನ ಸಲ್ಲಿಸುವುದರಲ್ಲಿ ಮೂಲ ಸಾನ್ನಿಧ್ಯ ಅಂದ್ರೆ ಅದು ಬಿಹಾರದ ಪಾಟ್ನಾದಲ್ಲಿ ಇರುವಂತಹ ಗಯಾ ಕ್ಷೇತ್ರ. ಹಾಗಾಗಿ ಗಯಾ ಕ್ಷೇತ್ರದ ವಿಶೇಷ ದರ್ಶನವನ್ನ ನಾವೆಲ್ಲರೂ ಮಾಡಲಿದ್ದೇವೆ ಇದೇ ಬುಧವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ತಪ್ಪದೇ ವೀಕ್ಷಿಸಿ. ಇನ್ನು ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳೇನಾದರೂ ಇದ್ರೆ, ಸಂದೇಹಗಳಿದ್ರೆ ನಮಗೆ ಪತ್ರಗಳನ್ನ ಬರೆದು ಕಳಿಸಿ ಅಂತ ಹೇಳಿದ್ವಿ. ಸಾಕಷ್ಟು ಪತ್ರಗಳು ಬಂದಿದೆ, ಅದೆಲ್ಲವನ್ನ ಉತ್ತರಿಸ್ತಾರೆ ಗುರುಜಿಯವರು. ನಾಳಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಾಯ್ತಾರೆ ಅಂತ ಹೇಳ್ತಾ ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ.